ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಪ್ರಾಕೃತಿಕ ವಿಕೋಪದಿಂದ ಸಂಭವಿಸುವ ಅನಾಹುತಗಳ ಕುರಿತು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಡಿವೈಎಸ್ಪಿ ಚಂದ್ರಶೇಖರ್ ಅಧ್ಯಕ್ಷತೆಯಲ್ಲಿ ಸ್ವಯಂ ಸೇವಕರ ಸಭೆ ನಡೆಯಿತು. ಕೂಡ್ಲೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ಅನುಸರಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಸ್ವಯಂ ಸೇವಕರೊಂದಿಗೆ ಪೊಲೀಸ್ ಅಧಿಕಾರಿಗಳು ಚರ್ಚೆ ನಡೆಸಿದರು. ಪ್ರಕೃತಿ ವಿಕೋಪ, ತುರ್ತು ಸಂದರ್ಭಗಳಲ್ಲಿ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಸಂಘಟನೆಗಳ ಸ್ವಯಂ ಸೇವಕರು ಸೇರಿದಂತೆ ಸಾರ್ವಜನಿಕರು ಇಲಾಖೆಯೊಂದಿಗೆ ನೋಂದಾಯಿಸಿಕೊಂಡು ನಮ್ಮೊಂದಿಗೆ ಕೈಜೋಡಿಸುವ ಮೂಲಕ ಅನಾಹುತಗಳನ್ನು ತಡೆಯಲು ಸಹಕರಿಸಬೇಕು ಎಂದು ಡಿವೈಎಸ್ಪಿ ಚಂದ್ರಶೇಖರ್ ಮನವಿ ಮಾಡಿದರು. ಮೇ ಹಾಗೂ ಜೂನ್ನಲ್ಲಿ ಸಾಕಷ್ಟು ಮಳೆಯಾಗಿದ್ದು ಮುಂದಿನ ದಿನಗಳಲ್ಲಿಯೂ ಈ ಪ್ರಮಾಣ ಮಳೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈ ಹಿನ್ನೆಲೆಯಲ್ಲಿ ಮಳೆಯಿಂದ ಯಾವುದೇ ಅನಾಹುತಗಳು ಸಂಭವಿಸಿದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮ, ಅಪಾಯಕಾರಿ ಪ್ರದೇಶಗಳಲ್ಲಿ ಮುಂಜಾಗ್ರತೆ ವಹಿಸುವ ಸಂಬಂಧ ಎಸ್ಪಿ ಅವರ ಸೂಚನೆಯಂತೆ ಸಭೆ ನಡೆಸಲಾಗುತ್ತಿದೆ. ತಮ್ಮ ವ್ಯಾಪ್ತಿಯಲ್ಲಿ ಭೂಕುಸಿತ ಸಂಭವನೀಯ ಪ್ರದೇಶಗಳ ಬಗ್ಗೆ ಮುಂಚಿತವಾಗಿ ಮಾಹಿತಿ ತಿಳಿಸಬೇಕು ಎಂದರು. ಹೇಳಿದ್ರೆ ಆ ಪಾಯಿಂಟ್ಸ್ಗಳನ್ನು ನಮಗೆ ತಗೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಶಿವಕುಮಾರ್ ಅಣ್ಣಗಳಿಂದ ಹೇಳಿದರೆ ಸರ್ ಎಲ್ಲ ನೀವೇ ಹೇಳಿದ್ರು. ನಾವು ಇದು ನಿಮ್ಮಿದು ಏನಿದೆ ಅದು ಅದಕ್ಕೆ ನಮ್ಮ ಇದು ಮಾಡಿ ಸ್ಥಳೀಯವಾಗಿ ಯಾಕಂದರೆ ಅನುಭವಗಳು ಜಾಸ್ತಿ ನಿಮಗಿರ್ತವೆ. ನೀವು ಎಷ್ಟೋ ಇವ್ರದ್ದು ಒಂದು ಟೀಮ್ ಸರ್, ಇವ್ರದೊಂದು ಅನುಭವಕ್ಕೆ ಸಂಬಂಧಪಟ್ಟ ಒಂದು ಟೀಮ್ ಸರ್. ಬಟ್ ಆದ್ರೆ ಆ ರೀತಿ ಕೂಡಿಗೆಲ್ಲ ಆ ರೀತಿ ಇಲ್ಲ ಸರ್, ಎಲ್ಲ ಒಗ್ಗಟ್ಟಾಗಿ ಈಗ ಅವ್ರದ್ದು SKSSF ಇನ್ನೊಂದು SYS ಅಂತ ಇದೆ ನಾಸಿರ್ ಅವ್ರದ್ದು, ಮತ್ತೆ ಇನ್ನೊಂದು ರಾಫ್ಟಿಂಗ್ ಅವ್ರದ್ದು ಟೀಮು, ಇದು ಎಲ್ಲ ಒಟ್ಟಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಗುಣ ಏನು ಅಂತ ಹೇಳಿದ್ರೆ, ಯಾರಿಗೂ ಕೂಡ ಕೆಲಾಮಿಟಿಲಿ ಯಾವುದೇ ರೀತಿಯ ಸಮಸ್ಯೆ ಆದಾಗಲೂ ಕೂಡ ನೈಸರ್ಗಿಕ ವಿಕೋಪಗಳಿಂದ, ನೈಸರ್ಗಿಕ ವಿಪತ್ತುಗಳಿಂದ ಯಾವುದೇ ಜೀವಹಾನಿ, ಪ್ರಾಣಹಾನಿ ಮತ್ತು ಆಸ್ತಿ ಹಾನಿ ಆಗದೇ ಇರೋ ರೀತಿಯಲ್ಲಿ ನಾವು ಏನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕೆಲಸಗಳನ್ನು ನಾವು ಮಾಡುವಾಗ ನಮ್ಮೊಳಗೆ ಒಂದು ಅತ್ಯದ್ಭುತವಾದಂಥ ಒಂದು ಕೋಆರ್ಡಿನೇಷನ್ ಇರಲಿ. ಈ ಕೋಆರ್ಡಿನೇಷನ್ ಯಾವ ಥರ ಇರಲಿ ಅಂತ ಹೇಳಿದರೆ, ಒಂದು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ನಮ್ಮ ಘಟನೆಗಳನ್ನು ಮಾಹಿತಿ ಕೊಡುವಂಥ ಕೆಲಸಗಳು ನಿಮ್ಮ ಕಡೆಯಿಂದ ಆಗಲಿ. ಯಾವುದೇ ರೀತಿ ಹೆಸಿಟೇಷನ್ ಬೇಡ. ಈ ಗ್ರೂಪನ್ನು ಇನ್ನೂ ಸ್ವಲ್ಪ ದೊಡ್ಡದು ಮಾಡೋಣ. ಹಾಗಾಗಿ ಈಗಾಗಲೇ ಜಿಲ್ಲಾಡಳಿತದ ವತಿಯಿಂದ ಇದರಲ್ಲಿ ನೋಡಲ್ ಆಫೀಸರ್ ಯಾರಾಗಿದ್ದಾರೆ, ಈ ಗ್ರೂಪಲ್ಲಿ ಯಾವೆಲ್ಲ ಅಧಿಕಾರಿಗಳಿದ್ದಾರೆ ಅನ್ನೋದನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಈ ವಾಟ್ಸಪ್ ಗ್ರೂಪ್ ಆದ ತಕ್ಷಣ ನಾವು ಏನಾಗಬೇಕು, ಅಲ್ಲಿ ಕ್ಲಿಯರೆನ್ಸ್ ಕೊಡುವಂಥ ಕೆಲಸಗಳು ಆಗಬೇಕು. ಅಲ್ಲಿ ಆದಷ್ಟು ನಾವು ಆ ಏರಿಯಾಕ್ಕೆ ಪಬ್ಲಿಕ್ಸ್ಗಳನ್ನ ಹೋಗದಂಗೆ ನೋಡ್ಬೋದು. ಅಲ್ಲಿ ಯಾರಾದರೂ ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ರೆಸ್ಕ್ಯೂ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಬೇಕಾಗುತ್ತೆ. ಇನ್ನು ವುಡ್ ಕಟ್ಟಿಂಗ್ ಟೀಮ್ಸು ಈಗ ನಮ್ಮ ರಾಫ್ಟರ್ಸ್ ನೀರಲ್ಲೇ ಆಡ್ತಾರೆ. ನದಿ ಎಷ್ಟೇ ಹೋಗಿದ್ರು ಸೊ ನೀರಿಗೆ ವಿಚಾರದಲ್ಲಿ ದೇ ಆರ್ ಎಕ್ಸ್ಪೋಸ್. ಹಾಗಾಗಿ ನಾವು ಅವ್ರನ್ನ ಕರೆಸಿದ್ರು, ಅವರ ಸಹಾಯ. ಅದೇ ರೀತಿ ಮರಗಳು ಅವು ಇದ್ದರೆ ಮನೆ ಮೇಲೆ ಇಲ್ಲಾಂದ್ರೆ ಮನೆಯಲ್ಲಿದ್ದವರಿಗೆ ಪ್ರಾಣಾಪಾಯ. ಅದಕ್ಕೆ ಏನಾಗ್ತದೆ ಅಂದರೆ ಲಾಸ್ಟ್ ಮಿನಿಟಲ್ಲಿ ಹಂಗೇಕು ನಾವು ಮುಂಚೆನೇ ರೆಡಿ ಮಾಡಿಕೊಂಡು ಯಾರ್ಯಾರ ಹತ್ರ ಏನಿದೆ, ಎಲ್ಲಿ ಏನಾದಾಗ ಯಾರಿಗೆ ತಿಳಿಸ್ಬೇಕು ಮಾಡ್ತೀವಿ. ಅದಕ್ಕೆ ಈ ಗುಡ್ಡ ಜೋರು ಮನೆ ಮೇಲೆ ಮಣ್ಣಿಗೆ ಬಿದ್ದಾಗ ಕೆಲವೊಂದು ಜಾಗಕ್ಕೆ ನಾವು ದೊಡ್ಡ ದೊಡ್ಡ JCBಗಳನ್ನು ತೆಗೆದುಕೊಂಡು ಆಗಲ್ಲ. ಯೂಶಲಿ ಮಳೆ ಸ್ಟಾರ್ಟ್ ಆಗೋದು ಕೇರಳದಲ್ಲಿ ಸ್ಟಾರ್ಟ್ ಆಗೋದು ಮೇ ಎಂಡು ಅಥವಾ ಜೂನಲ್ಲಿ ಸ್ಟಾರ್ಟ್ ಆಗ್ತದೆ. ಎಂಡ್ ಆಫ್ ಜುಲೈ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ನಮಗೆ ಯೂಶಲಿ KRS ಆಗಲಿ ಆರಂಗಿ ಆಗಲಿ ಡ್ಯಾಮ್ ಬರ್ತದೆ. ಈ ಸರಿ ಏನಾಗಿದೆ, ಮಾನ್ಸೂನು ಪ್ರೀ ಮಾನ್ಸೂನಿನ ಮುಂಚೆನೇ ವಿಪರೀತ ಡಿಪ್ರೆಷನ್ ಅದರಿಂದಾಗಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಮಾನ್ಸೂನ್ ಪ್ರಾರಂಭ ಆಗೋಷ್ಟೊತ್ತಿಗೆ ನಮ್ಮಲ್ಲಿ ಎಲ್ಲ ಡ್ಯಾಮ್ಗಳು ಕೂಡ ಆಲ್ಮೋಸ್ಟ್
90% ಎಲ್ಲ ಆಗಿದೆ. ನೀರು ಎಕ್ಸೆಸ್ ನೀರು ಆಚೆನೂ ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ. ನಾವು ನಮ್ಮ ಜಿಲ್ಲಾ ವತಿಯಿಂದ ನಾವು ಎಕ್ಸ್ಪರ್ಟ್ ಒಪಿನಿಯನ್ ಅದು ಇದು ತೊಗೊಂಡಾಗ ನಮಗೆ ಕಂಡು ಬಂದಿದೆ ಆಲ್ರೆಡಿ ತುಂಬ ಮಳೆ ಆಗಿರೋದ್ರಿಂದ ನೀರು ಭೂಮಿಗೆ ಚೆನ್ನಾಗಿ ಇಳಿದ್ಬಿಟ್ಟಿರ್ತದೆ. ಈಗ ಪುನಃ ಮಾನ್ಸೂನ್ದು ಪುನಃ ಮಳೆಗಳು ಜಾಸ್ತಿ ಆದರೆ ಮಳೆ ಬರ್ತದೆ. ಮಳೆ ಯಾಕಂದರೆ ರೆಡ್ ಅಲರ್ಟ್ ಮನೆಯೂ ಕೊಟ್ಟಿದ್ದು ಪುನಃ ಕೊಡ್ತಾರೆ. ಸಬ್ಸಿಕ್ವೆಂಟ್ ಬರೋಕ್ಕೆ ಶುರು ಆದರೆ ನೀರು ಬೆಟ್ಟ ಗುಡ್ಡಗಳಲ್ಲಿ ನೀರು ಲೋಡ್ ಇಟ್ಕೊಳ್ಳಲ್ಲ. ಅದು ಭೂಮಿಗಳು ಜಾರುವ ಪರಿಸ್ಥಿತಿ ಇರ್ತದೆ. ಎರಡನೇದು ಈ ಹಳ್ಳಿಗಳ ಕಡೆ ಅಲ್ಲಿ ಇಲ್ಲಿ ಹಳೆ ಮನೆಗಳು ಕಟ್ಟಿರ್ತಾರೆ, ಯಾವ ಮಣ್ಣಲ್ಲಿ ಅಂಥ ಮನೆಗಳು ನೀರಿಗೆ ನೆಂದು ಮನೆಗಳು ಅದು ಕೂಡ ಜರಿಯುವಂಥ ಇರ್ತದೆ. ಸೊ ನಿಮಗೆಲ್ಲ ಗೊತ್ತಿದೆ, ನಮ್ಮ ಆರಂಗಿ ನೀರು ವಿರಾಜಪೇಟೆ ಮತ್ತು ಮಡಿಕೇರಿಯಲ್ಲಿ ಒಳ್ಳೆ ಮಳೆ ಬಿದ್ದರೆ ಕಾವೇರಿ ನದಿ ಫುಲ್ ತುಂಬ್ತದೆ. ಆರಂಗಿಯಿಂದ ಅದೇ ಟೈಮಿಗೆ ಆರಂಗಿ ತುಂಬಿ ಆರಂಗಿ ಮಳೆ ಬಿದ್ದರೆ ನಿಮ್ಮ ಈ ಕಡಿಮೆ ಜಂಕ್ಷನ್ನಲ್ಲಿ ಎರಡೂ ನೀರು ಒಂದೇ ಸರಿ ಆಗೋದ್ರಿಂದ ಆಗ್ತದೆ. ನೀರು ರಿವರ್ಸ್ ಬರ್ತದೆ. ರಿವರ್ಸ್ ಬಂದರೆ ನಮ್ಮ ಕುಶಾಲನಗರ ರೂರಲ್ಲು, ಕೋಡಿಗೆ ಟೌನು ಮತ್ತು ಸಾಯಿ ಲೇಔಟು ಮತ್ತು ನಮ್ಮ ಹಳ್ಳಿ ಇಂದಿರಾ ಬಡಾವಣೆ ಇಲ್ಲೆಲ್ಲ ನೀರು ಮೇಲೆ ರೈಸ್ ಆಗ್ತದೆ. ಇದು ಆ್ಯಕ್ಚುಲಿ ಯಾರೋ ಮಾಡೋಂಥದ್ದಲ್ಲ, ನ್ಯಾಚುರಲ್ ಆಗಿ ಆಗೋದು. ಸೊ ಇಲ್ಲಿ ನಾವು ಆ ಜನಗಳನ್ನು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ನಾವು ಒಬ್ಬರೇ ಮಾಡೋದು ಕಷ್ಟ. ಹಾಗಾಗಿ ನಾವು ನಿಮ್ಮ ಸಹಾಯಗಳನ್ನು ಕೂಡ ತಗೊಳ್ತಾ ಇದ್ದೀವಿ. ಹಾಗಾಗಿ ನಾವು ನಮ್ಮ ಎಸ್ ಪಿ ಸಾಹೇಬರು ಮತ್ತು ಜಿಲ್ಲಾಡಳಿತ ಏನು ಹೇಳಿದೆ, ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅಂದರೆ ವಾಲಂಟಿಯರ್ಸು ಮತ್ತು ಎಕ್ಸ್ಪರ್ಟ್ಸ್, ಅಂದರೆ ಈ ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ಸು, ಈ ಬೋಟಿಂಗ್ ಮಾಡೋಂಥ ಎಕ್ಸ್ಪರ್ಟ್ಸು. ಯಾಕಂದರೆ ಈ ರೀತಿಯಾಗಿ ನ್ಯಾಚುರಲ್ ಕ್ಯಾಲಾಮಿಟಿ ಆದಾಗ, ಗುಡ್ಡ ಜರಿದಾಗಲಿ ಅಥವಾ ನೀರು ಜಾಸ್ತಿ ಆದಾಗಲಿ ಅದನ್ನು ಆರ್ಡಿನರಿ ಸೆನ್ಸಲ್ಲಿ ಆರ್ಡಿನರಿ ಸಣ್ಣ ಪುಟ್ಟ ಎಲ್ಲ ಆದಾಗ ನಮ್ಮೆಲ್ಲ ಸಹಾಯಗಳು ನಾವು ಮಾಡ್ತೀವಿ. ದೊಡ್ಡ ಮಟ್ಟಕ್ಕಾದಾಗ NDRF ಬರ್ತಾರೆ, ಅವ್ರ ಜೊತೆಗೆ ನೀವು ನಾವು ಇರ್ತೀವಿ. ಆವಾಗ ನಾವು ಅವ್ರಿಗೆ ಅಸಿಸ್ಟ್ ಮಾಡೋದು. ಯಾಕಂದರೆ NDRF ಅಂದರೆ ಅವರೆಲ್ಲ ಎಕ್ಸ್ಪರ್ಟ್ಸ್. ಅವರು ದೊಡ್ಡ ಇದೆಲ್ಲ ತೊಗೊಂಡು ನಮಗೆ ಕಾಲ್ ಮಾಡಿ ನಮಗೆ ತಿಳಿಸ್ಲಿಕ್ಕೆ ಅವರಿಗೆ ಕಮ್ಯುನಿಕೇಷನ್ ಇರೋಲ್ಲ, ಫೋನ್ ಸಿಗೋಲ್ಲ. ಅದರಿಂದ ಒಂದೊಂದು ಊರಲ್ಲಿ ಕೆಲವೊಂದು ಊರುಗಳನ್ನ ನೀವೊಂದು ಏರಿಯಾಗಳನ್ನ ಪಾಯಿಂಟ್ ಮಾಡಿರ್ತೀರ ನೋಡಿ, ಯಾವುದು ಡೇಂಜರಸ್ ಇರುತ್ತೆ ಇರಲ್ಲ, ಅವ್ರ ಮನೆ ಒಂದ ಬರೆ ಕೂಸಿರುತ್ತೆ, ಇಲ್ಲ ಒಂದು ಮರ. ನೀವು ಸಜೆಷನ್ ಕೊಡ್ತಾ ಇರೋದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡಬೇಕು ಅಂತ ಅಥವಾ ಒಂದು ಸರ್ಕಲ್ ಬೇಡ ಇವಾಗ. ಹೌದು, ಎಕ್ಸಾಂಪಲ್ ಆ ಕಡೆ ಸ್ವಲ್ಪ ಹೊರಗಡೆ ಹೋದ್ರೆ ಯಾವ್ದು ಸ್ವಲ್ಪ ಬರ ಗುಪ್ತ ಇಂಥದ್ದೆಲ್ಲ ಇರ್ತಲ್ಲ, ಅಂತ ಕಡೆ ಯಾರಾದ್ರೂ ಸ್ವಲ್ಪ ಎಲ್ಲರೂ ಒಂದೇ ತರ ಇರಲ್ಲ. ಹೌದು, ಸ್ವಲ್ಪ ಶಾರ್ಪ್ ಆಗಿರುವಂತ ಒಂದು 2 ಜನ ಆ್ಯಡ್ ಮಾಡ್ಕೊಂಡು ನಾವು ಒಂದು ಕೆಲಸ ಮಾಡ್ತೀವಿ. ನಮ್ಮ ಹೆಸರು ಏನು ಮಾಡ್ತೀವಿ, ನಮ್ಮಲ್ಲಿ ನಾವು ಬೀಟ್ ಕಾನ್ಸ್ಟೇಬಲ್ಸ್ ಇದ್ದಾರೆ. ಅವ್ರು ಪ್ರತಿಯೊಂದು ಬೀಟು ಅವರು ಒಂದು ಗ್ರೂಪ್ ಮಾಡ್ತಾರೆ. ಗ್ರೂಪಲ್ಲೇ ಮೆಸೇಜ್ ಆಗ್ತದೆ. ಗ್ರೂಪಲ್ಲೇ ಮೆಸೇಜ್ ಆಗಿ ಇದೊಂದು ಗ್ರೂಪ್ ಮಾಡ್ತೀವಿ. ನಾವು 24 ಗಂಟೆನೂ ಮೊಬೈಲನ್ನು ಆಫ್ ಮಾಡೋದಿಲ್ಲ. ಅದೊಂದೇ ಅಂದರೆ ನೀವು ಫೋನ್ ಮಾಡ್ತಿರೋರು ಯಾರು ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಏನು ಅಸಿಸ್ಟೆನ್ಸ್ ಬೇಕು, ಇಲ್ಲ ನಿಮ್ಮ ಜೊತೆಗೆ ಇನ್ನು ಯಾರಾದರೂ ಬೇಕಾದರೆ ಅವ್ರನ್ನ ಮೊಬೈಲೈಸ್ ಮಾಡಿ ಕರ್ಕೊಂಡು ನಾವು ಸ್ಪಾಟಿಗೆ ಬರ್ತೀವಿ. ಆಯಿತಾ? ಅಂತ ಆಗೋ ಚಾನ್ಸ್ ಇದ್ದರೆ ಅದನ್ನು ಪ್ರಿವೆಂಟ್ ಮಾಡೋದು. ಆದಮೇಲೆ ಎಲ್ಲ ಕೆಲಸ ಮಾಡೋದಕ್ಕಿಂತ ಈಗ ಏನಾಗುತ್ತೆ ಅನ್ನೋದನ್ನು ಗೊತ್ತಾದ ಹೇಳಿದ್ರೆ ಅಟ್ಲೀಸ್ಟ್ ಆಮೇಲೆ ಇದ್ದ ಜನಗಳ ಮನೆ ಖಾಲಿ ಮಾಡಿಸೋದು, ಇಲ್ಲ ಅವ್ರನ್ನ ಬೇರೆ ಕಡೆ ಮೂವ್ಮೆಂಟ್ ಮಾಡೋದು. ಈಗ ನೀರು ಜಾಸ್ತಿ ಬಂದು ಎಲೆಕ್ಟ್ರಿಕ್ ಪೈಪ್ ಕಂಬ ಬಿದ್ದೋದ್ರೆ, ಇಲ್ಲ ಮರ ಬಿದ್ದು ಎಲೆಕ್ಟ್ರಿಕ್ ಬಿದ್ದೋದ್ರೆ ಗ್ರೌಂಡಾಗಿ ಜನ ಅದನ್ನೇ ಮೇಲೆ ಡಿಸ್ಕಾಂಬರಿಗೆ ಹೋಗ್ಮೇಲೆ ಆ ಪರ್ಟಿಕ್ಯುಲರ್ ಲೈಟ್ ಕಟ್ ಮಾಡಿಸೋದು, ಇವೆಲ್ಲವನ್ನೂ ಮಾಡಬೇಕು. ಇವೆಲ್ಲವನ್ನೂ ಮಾಡೋಣ. ಆಯಿತಾ? ನಮಗೆ ಮುಖ್ಯವಾಗಿ ನಿಮ್ಮ ಸಹಕಾರ ಅತಿ ಅಮೂಲ್ಯ. ನೀವು ಸಹಕಾರ ಕೊಡ್ತೀರಾ, ಅದಕ್ಕೆ ಹೆಚ್ಚಿನ ಸಹಕಾರ ನಾವು ನಿಮಗೆ ಕೊಡ್ತೀವಿ. ನಮ್ಮ ಉದ್ದೇಶ ಸಾರ್ವಜನಿಕರ ಜೀವ ಕಾಪಾಡೋದು, ಸಾರ್ವಜನಿಕರ ಆಸ್ತಿ ಪಾಸ್ತಿ ಕಾಪಾಡೋದೇ ನಮ್ಮದು. ಕೊಡಗು ಚಾನಲ್ ವರದಿ KR ಗಣೇಶ್, ಕೂಡಿಗೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾದ ಮೂಕೊಂಡ ನಿತಿನ್ ಕುಶಲಪ್ಪ ಅವರನ್ನ ಕೊಡಗು ಕನ್ನಡ ಭವನ ಮತ್ತು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು. ನಗರದ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಸಮೀಪದ ಖಾಸಗಿ ಕೆಫೆ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನ್ನಡ ಭವನದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಮತ್ತು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ MA ರುಬಿನಾ ಹಾಗೂ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮೂಕೊಂಡ ನಿತಿನ್ ಕುಶಲಪ್ಪ ಅವರು, ಮಕ್ಕಳಿಗಾಗಿ ದಕ್ಷಿಣ ಜನಪದ ಕಥೆಗಳ ಕುರಿತು ಬರೆದ ಪಫಿನ್ ಬುಕ್ಸ್ ಪ್ರಕಟಿತ ದಕ್ಷಿಣ ಸೌತ್ ಇಂಡಿಯನ್ ಮೀತ್ಸ್ ಆ್ಯಂಡ್ ಫೇಬಲ್ಸ್ ರಿಟೋಲ್ಡ್ ಇಂಗ್ಲಿಷ್ ಕೃತಿಗೆ ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ಲಭಿಸಿದೆ ಎಂದರು. ಕರ್ನಾಟಕದಿಂದ 3 ಹೆಸರು ಬಂದಿದ್ದು,
ಕನ್ನಡ ಸಾಹಿತ್ಯದಲ್ಲಿ 2 ಹಾಗೂ ಇಂಗ್ಲಿಷ್ ಸಾಹಿತ್ಯದಲ್ಲಿ ತನಗೆ ಲಭಿಸಿರುವುದಾಗಿ ತಿಳಿಸಿದರು. ಕನ್ನಡ ಭವನ ಮತ್ತು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ತನ್ನ ಸಾಹಿತ್ಯಾಸಕ್ತಿಯನ್ನ ಗುರುತಿಸಿ ಗೌರವಿಸಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರು ನನಗೆ ಬಾಲ ಸಾಹಿತ್ಯ ಪುರಸ್ಕಾರ ಕೊಟ್ಟಿರೋದು ನನಗೆ ಒಂದು ಹೆಮ್ಮೆಯ ವಿಷಯ. ನಾನು ಬರೆದಿರೋ ಪುಸ್ತಕ ದಕ್ಷಿಣ್ ಸೌತ್ ಇಂಡಿಯನ್ ಮಿತ್ಸ್ ಆ್ಯಂಡ್ ಫೇಬಲ್ಸ್ ರೀಟೋಲ್ಡ್ ಅಂತ. ಅದು ದಕ್ಷಿಣ ಭಾರತದ ಜಾನಪದ ಕಥೆಗಳ ಬಗ್ಗೆ ನಾನು ಬರೆದಿದ್ದೀನಿ. ಇದು ಮಕ್ಕಳಿಗೋಸ್ಕರ ಬರೆದಿದ್ದೀನಿ. ಅದಕ್ಕೋಸ್ಕರ ನನಗೆ ಆ್ಯಕ್ಚುಲಿ ಇದು ಬಾಲ ಸಾಹಿತ್ಯ ಪುರಸ್ಕಾರ ಸಿಕ್ಕಿದ್ದು. ನಮ್ಮ ದೇಶದ ಎಲ್ಲ ಕಡೆಯಿಂದ ಬೇರೆ ಬೇರೆ ಭಾಷೆಯವರಿಗೆ ಯುವ ಪುರಸ್ಕಾರ ಮತ್ತು ಬಾಲ ಸಾಹಿತ್ಯ ಪುರಸ್ಕಾರ ಸಿಕ್ಕಿದೆ. ಅದರಲ್ಲಿ ನಮ್ಮ ಇವರು ಕೊಳಜೆ ರಾಯಪ್ಪ ಅವರು ಹೇಳಿದ ಪ್ರಕಾರ ಕರ್ನಾಟಕದಿಂದ ಮೂರು ಜನರಿಗೆ ಸಿಕ್ಕಿದೆ. 2 ಕನ್ನಡ ಸಾಹಿತ್ಯಕ್ಕೆ ಸಿಕ್ಕಿದೆ ಮತ್ತು ನನಗೆ ಆ್ಯಕ್ಚುಲಿ ಇಂಗ್ಲೀಷ್ ಸಾಹಿತ್ಯಕ್ಕೆ ಸಿಕ್ಕಿದೆ. ಮತ್ತು ಇದು ಎಲ್ಲ ಈ ನನ್ನ ಸನ್ಮಾನ ಮಾಡೋದಕ್ಕೆ ನನ್ನ ಕೃತಜ್ಞತೆಗಳು. ಕನ್ನಡ ಭವನದ ಅಧ್ಯಕ್ಷ ಬುಳ್ಳಜಿರ ಬಿ ಅಯ್ಯಪ್ಪ ಮಾತನಾಡಿ, ಕೊಡಗು ಮೂಲದ ಲೇಖಕ ಮೂಕೊಂಡ ನಿತಿನ್ ಕುಶಲಪ್ಪ ಅವರು ಭಾರತದ ಅತಿದೊಡ್ಡ ಮಕ್ಕಳ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾಗಿರುವುದು ಜಿಲ್ಲೆಗೆ ಹಾಗೂ ಕನ್ನಡ ನಾಡಿಗೆ ಹೆಮ್ಮೆಯ ವಿಷಯ ಎಂದರು. ನಿತಿನ್ ಕುಶಲಪ್ಪ ಪ್ರತಿಭಾವಂತ ಯುವ ಸಾಹಿತಿಯಾಗಿದ್ದು ಸರಳತೆಯನ್ನ ಮೈಗೂಡಿಸಿಕೊಂಡವರಾಗಿದ್ದಾರೆ. ಇವರು ಸಾಫ್ಟ್ವೇರ್ ಅಭಿವೃದ್ಧಿ ಉದ್ಯಮದ ಜೊತೆಗೆ ಸಾಹಿತ್ಯದಲ್ಲೂ ತೊಡಗಿರುವ ಮೂಲಕ ಯುವ ಸಾಹಿತಿಗಳಿಗೆ ಮಾದರಿಯಾಗಿದ್ದಾರೆ. ಸಾಧನೆಗೆ ಪೋಷಕರ ಪ್ರೋತ್ಸಾಹ ಅಗತ್ಯ. ಅದರಂತೆ ಪೋಷಕರು ಮಗನ ಸಾಹಿತ್ಯಾಸಕ್ತಿಗೆ ಬೆಂಬಲ ನೀಡಿರುವುದು ಶ್ಲಾಘನೀಯ ಎಂದರು. ಮುಂದಿನ ದಿನಗಳಲ್ಲಿಯೂ ಮತ್ತಷ್ಟು ಸಂಶೋಧನೆ ಕೃತಿಗಳು ಹೊರಬರುವಂತಾಗಲಿ ಎಂದು ಶುಭ ಹಾರೈಸಿದರು. ಕನ್ನಡ ಭವನ ಮತ್ತು ಚುಟುಕು ಸಾಹಿತ್ಯ ಪರಿಷತ್ ಹಲವು ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸಿದೆ ಎಂದರು. ಕೊಡಗು ಜಿಲ್ಲಾ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಈ ದಿನ ಒಂದು ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಾಹಿತ್ಯ ಪರಿಷತ್ತಿನಿಂದ ಹಲವು ಸಾಧಕರಿಗೆ ಈಗಾಗಲೇ ಸನ್ಮಾನಗಳನ್ನು ಮಾಡ್ತಾ ಬಂದಿದ್ದೀವಿ. ಹಲವು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರನ್ನ ಗುರುತಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದೀವಿ. ಈ ದಿನ ನಾವು ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಮೂಕೊಂಡ ನಿತಿನ್ ಕುಶಲಪ್ಪನವರು ಕನ್ನಡ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಂತಹ ರಾಜ್ಯದ 3 ಜನರಲ್ಲಿ ಕೊಡಗು ಜಿಲ್ಲೆಯ ಒಂದು ಹೆಮ್ಮೆಯ ಸುಪುತ್ರ ಮೂಕೊಂಡ ನಿತಿನ್ ಕುಶಲಪ್ಪನವರು. ಈಗಾಗಲೇ ಇವರು 9 ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿ ಅವರ ಒಂದು 8ನೇ ಪುಸ್ತಕಕ್ಕೆ ಬಾಲ ಪುರಸ್ಕಾರ, ಸಾಹಿತ್ಯ ಕ್ಷೇತ್ರದಲ್ಲಿ ಯಂಗ್ಸ್ಟರ್ಸ್ ಯಾರು ಕೆಲಸ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿರ್ತಾರೆ ಅಂಥವರಿಗೆ ಕೇಂದ್ರದಿಂದ ಕೊಡುವಂತಹ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿರೋದು ನಮ್ಮೆಲ್ಲರಿಗೂ ಸಹ ಖುಷಿಯಾಗಿದೆ. ಮೂಕೊಂಡ ನಿತಿನ್ ಕುಶಲಪ್ಪನವರ ಬಗ್ಗೆ ನಾನು ಹೇಳೋದಾದರೆ ಅವರು ಅವರ ಸಾಧನೆಗಳನ್ನು ಹೇಳ್ತಾ ಇದ್ದರೆ ಹಲವು ಸಾಧನೆಗಳಿದೆ. ಅಂಥ ಒಂದು ಪ್ರತಿಭಾವಂತ ಯುವ ಸಾಹಿತಿ. ಅವರ ಮುಖಾಂತರ ಇನ್ನಷ್ಟು ಕೃತಿಗಳು ಬರಲಿ. ಸಣ್ಣ ಪ್ರಾಯವರು ಇನ್ನೂ ಸಾಧನೆ ಮಾಡುವಂಥ ಒಂದು ವಯಸ್ಸಿದೆ ಅವರಿಗೆ ಎಲ್ಲ ದೇವತೆಗಳು ಮತ್ತು ನಮ್ಮ ಪರಿಸರ. ಮೂಕೊಂಡ ನಿತಿನ್ ಕುಶಲಪ್ಪ ಅವರ ತಾಯಿ ಪುಷ್ಪಾ ದಮಯಂತಿ ಮಾತನಾಡಿ, ಸಾಹಿತ್ಯಾಸಕ್ತರಿಗೆ ಪ್ರೋತ್ಸಾಹ ನೀಡುವುದರಿಂದ ಸಾಹಿತ್ಯ ಕ್ಷೇತ್ರದ ಬೆಳವಣಿಗೆ ಕಾಣುತ್ತದೆ. ಬಾಲ್ಯದಿಂದಲೂ ಬರವಣಿಗೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದ ಪುತ್ರ ಉದ್ಯೋಗದ ಜೊತೆಗೆ ಬರವಣಿಗೆಯನ್ನು ಮೈಗೂಡಿಸಿಕೊಂಡಿದ್ದಾರೆ. ಯುವ ಜನತೆ ತಮ್ಮ ಉದ್ಯೋಗದ ಜೊತೆಗೆ ಆಸಕ್ತಿ ಕ್ಷೇತ್ರಕ್ಕೂ ಆದ್ಯತೆ ನೀಡುವಂತಾಗಬೇಕು ಎಂದು ಕರೆ ನೀಡಿದರು. ಒಂದು ಸನ್ಮಾನ ಏರ್ಪಡಿಸಿದೆ ಅಂದರೆ ಇದು ಒಂದು ಎನ್ಕರೇಜ್ಮೆಂಟ್. ಸ್ಪೋರ್ಟ್ಸ್ ಸಹ ಮಾಡಿದ್ದರಿಂದ ಮಕ್ಕಳು ಈ ಥರ ಎಲ್ಲರೂ ಈ ಥರ ಎನ್ಕರೇಜ್ ಕೊಡುವುದರಿಂದ ಅವರು ಮುಂದೆ ಬರೋದು ಸಾಹಿತ್ಯ ಎಲ್ಲ ರಚನೆ ಮಾಡೋದು ಸಹಕಾರಿ ಆಗುತ್ತದೆ. ಅದೇ ರೀತಿ ನಾನು ಏನೆಂದರೆ ಎಲ್ಲ ಅಪ್ಪ ಅಮ್ಮಂದರು ಮಕ್ಕಳನ್ನು ನಾನು ಇಂಜಿನಿಯರಿಂಗ್ಗೆ ಒಂದೇ ಗೋಲು ಹೋಗು ಅಂತ ಹೇಳಿದೆ. ಯಾಕೆಂದರೆ ಎಲ್ಲರೂ ಅಪ್ಪ ಅಮ್ಮಂದಿರು ಏನು ಮಾಡ್ತಾರೆ ಅಂದರೆ ದುಡಿಮೆ ಅಲ್ವಾ, ಮೊದಲು ನಮ್ಮ ಹೊಟ್ಟೆಗೆ ಅನ್ನ ಮೈಗೆ ಬಟ್ಟೆ. ಎಲ್ಲರ ಮಕ್ಕಳು ಎಲ್ಲರೂ ಅಪ್ಪ ಅಮ್ಮಂದಿರು ಅದೇ ಮಾಡ್ತಾರೆ. ಮಕ್ಕಳು ದೊಡ್ಡ ಉದ್ಯೋಗ ಹೋಗಬೇಕು, ಸಂಪಾದನೆ ಮಾಡಬೇಕು. ನಾನು ಅದೇ ನಿಟ್ಟಿನಲ್ಲಿ 2 ಮಕ್ಕಳನ್ನ ಇಂಜಿನಿಯರಿಂಗ್ ಮಾಡಿಸಿ ಅದೇ ಕೆಲಸ ಮಾಡಬೇಕು ಅಂತಿದ್ದೆ. ಆದರೆ ಇವನು ಕಾಲೇಜಿನಲ್ಲಿ ಒಂದು ಸೈಡ್ ಇಂಜಿನಿಯರಿಂಗ್ ಕಡೆ ಗಮನ ಇತ್ತು, ಇನ್ನೊಂದು ಕಡೆ ಬರವಣಿಗೆ ಇತ್ತು. ನಾನು ಇವನು ಎಲ್ಲರೂ ಬದುಕೊಂಡೇ ಹೋಗ್ಬಿಟ್ರೆ, ಬರೆದುಕೊಂಡು ಹೋಗ್ಬಿಟ್ರೆ ಕಷ್ಟ ಅಂತೇಳಿ ಮೊದಲೇ ಹೇಳಿದೆ, ನೀವು ಮೊದಲು ಇಂಜಿನಿಯರಿಂಗ್ ಮುಗಿಸು, ಒಂದು ಉದ್ಯೋಗ ಹಿಡಿ, ಆಮೇಲೆ ನೀನೇನು ಹವ್ಯಾಸ ಇದೆ ಅದನ್ನು ಮುಂದುವರಿಸ್ಕೊಂಡು ಹೋಗು ಅಂತ. ಆದರೆ ನಾನು ಅವನ ಕೆಲಸ ಸಿಕ್ಕಿದ್ವಾಗ ಸಹ ಬರೀತಿದ್ದರು. ಆದರೆ ನನ್ನ ಮಗಳು ಹೇಳಿದಳು, ಮಮ್ಮಿ ಅವನು 2 ಕಡೆ ಎನ್ಕರೇಜ್ ಮಾಡುವಾಗ ಯಾವುದಾದ್ರೂ ಹವ್ಯಾಸವನ್ನು ನಾವು ಕಟ್ಟಿ ಸ್ಟಾಪ್ ಮಾಡಬಾರ್ದು. ಅವ್ನಿಗೆ ಏನು ಇಂಟ್ರೆಸ್ಟ್ ಇದೆ ಮುಂದೆ ಅದನ್ನು ನಾವು ಬೆಳೆಸಬೇಕು ಅಂತ ನನ್ನ ಮಗಳು ತುಂಬ ಪ್ರೋತ್ಸಾಹ ಮಾಡಿದ್ದರಿಂದ ನಾನು ಅವನ ಬರವಣಿಗೆಗೂ ಸ್ವಲ್ಪ ಪ್ರೋತ್ಸಾಹ ಕೊಟ್ಟೆ. ಅವನು 2 ಕೆಲಸ ಮುಗಿಸ್ಕೊಂಡು ಮ್ಯಾನೇಜ್ ಮಾಡಿಕೊಂಡು
ಓದ್ತಾ ಇದ್ದಾನೆ. ನಂತ ಎಂತ ಇಲ್ಲ, ಶ್ರಮ ಎಲ್ಲ ಅವನದೇ. ನಾವು ಸ್ವಲ್ಪ ಇದು ಮಾಡಿದೆ, ನನ್ನ ಮಗು ಸ್ವಲ್ಪ ಅವನಿಗೆ ಪುಷ್ ಮಾಡಿದ್ದರಿಂದ ನೆನಪು ಮಾಡಿದ. ಇವಾಗ ನಾವು ಇಲ್ಲ, ನಾವು ಏನೋ ಒಂದು ಸಣ್ಣ ಪುಟ್ಟ ಬರೆಯೋದು ನಮ್ಮದು ಹವ್ಯಾಸವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಮಕ್ಕಳು ಮುಂದುವರಿಸೋದು ಜನಗಳ ಬೆಂಬಲದಿಂದ ಮತ್ತು ಅವನ ಸ್ನೇಹಿತರು, ಒಳ್ಳೆ ಜನ ಅಯ್ಯಪ್ಪನಂಥ ಸ್ನೇಹಿತರು, ಒಳ್ಳೆಯ ಸ್ನೇಹಿತರು ಇರುವುದರಿಂದ ಅವನು ಮುಂದೆ ಬರವಣಿಗೆಯಲ್ಲೂ ಪ್ರೋತ್ಸಾಹ ಸಿಕ್ಕಿದೆ. ಅದು ನಿಮ್ಮೆಲ್ಲರ ಆಶೀರ್ವಾದ, ದೇವರ ಕೃಪೆ ಅಷ್ಟೇ. ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ಭಗವಂತ ಏನು ಆಡಿಸ್ತಾನೆ ಹಾಗೆ ನಾವೆಲ್ಲ ಮುದ್ಕಡಿ ಹೋಗ್ತೀವಿ ಅಷ್ಟೇ. ನನಗೆ ಎಲ್ಲ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮೂಕೊಂಡ ನಿತಿನ್ ಕುಶಲಪ್ಪ ಅವರ ತಂದೆ ಮೂಕೊಂಡ ಪೂಣಚ್ಚ, ಚುಟುಕು ಸಾಹಿತ್ಯ ಪರಿಷತ್ನ ಉಪಾಧ್ಯಕ್ಷರಾದ ಪೇರಿಯಂಡ ಯಶೋಧ, ಪ್ರಧಾನ ಕಾರ್ಯದರ್ಶಿ ನಿವ್ಯಾ ದೇವಯ್ಯ, ನಿರ್ದೇಶಕರಾದ ಲೋಹಿತ್ ಮಾಗುಲುಮನೆ, ಹರ್ಷಿತಾ ಶೆಟ್ಟಿ, ರಂಜಿತ್ ಜಯರಾಮ್, ಲೋಕೇಶ್ ಕಾಟಗೇರಿ, SR ವತ್ಸಲ, ಹೇಮಾ ಅಜಿತ್, ಅರುಣ್ ಕುಮಾರ್, ರಿಷಾ, ಇಶಾ, ಶಿವ ಕರ್ಣಂಗೇರಿ, ಚಂದನ್ ನಂದರಬೆಟ್ಟು ಉಪಸ್ಥಿತರಿದ್ದರು. ಅಭಿಮಾನದಿಂದ ಯಥಾವತ್ ಶಾಸಕರ ಚಿತ್ರವನ್ನ ಬಿಡಿಸಿ ಅಭಿನಂದಿಸಿದ ಕಲಾವಿದೆ. ಸೋಮರ್ಪೇಟೆ ಪಟ್ಟಣದ ನಿವಾಸಿ, ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿರುವ ಅಹಲ್ಯ ಅಪ್ಪಚ್ಚಿರವರು ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರ ಯಥಾವತ್ ಕಲಾಕೃತಿಯನ್ನ ಬಹಳ ಅತ್ಯುತ್ತಮವಾಗಿ ರಚನೆ ಮಾಡಿ ಅಭಿಮಾನ ಮೆರೆದಿದ್ದಾರೆ. ಈ ಕಲಾಕೃತಿಯು ಶಾಸಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಪ್ರತಿಭಾವಂತೆ ಅಹಲ್ಯ ಅಪ್ಪಚ್ಚಿರವರಿಗೆ ಧನ್ಯವಾದ ಅರ್ಪಿಸಿ ಶುಭ ಹಾರೈಸಿದ್ದಾರೆ. ಕರ್ನಾಟಕ ಒಕ್ಕಲಿಗರ ಸಂಘದ ಸದಸ್ಯತ್ವ ಆಂದೋಲನ ಪ್ರಾರಂಭವಾಗಿದೆ. ಆಸಕ್ತಿ ಇರುವ ಒಕ್ಕಲಿಗರು ಸದಸ್ಯತ್ವ ಪಡೆದುಕೊಳ್ಳಬಹುದು ಎಂದು ಸಂಘದ ಕೊಡಗು ಜಿಲ್ಲಾ ನಿರ್ದೇಶಕರಾದ HN ರವೀಂದ್ರ ಹೇಳಿದರು. ಸೋಮರ್ಪೇಟೆ ಒಕ್ಕಲಿಗರ ಸೌಹಾರ್ದ ಸಹಕಾರ ಸಂಘದಲ್ಲಿ ಸದಸ್ಯತ್ವ ನೋಂದಣಿ ಫಾರಂ ದೊರೆಯಲಿದ್ದು, 1650 ರೂಪಾಯಿಗಳನ್ನು ಪಾವತಿಸಿ ಅರ್ಜಿ ಸಲ್ಲಿಸಬಹುದು. SSLC ಮಾರ್ಕ್ಸ್ ಕಾರ್ಡ್ ಅಥವಾ ಜಾತಿ ದೃಢೀಕರಣ ಪತ್ರವನ್ನ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಮುಂದಿನ 2 ತಿಂಗಳುಗಳ ಕಾಲ ಅವಕಾಶ ಮಾತ್ರ ಇರುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಸದಸ್ಯತ್ವ ನೋಂದಣಿಗೆ ಫಾರಂ ಕೊಡಬೇಕಾಗಿತ್ತು. ಅದು ಎಲ್ಲ ಪ್ರತಿ ವರ್ಷದಂತೆ ಅಥವಾ ಪ್ರತಿ ಇದರಿಂದ ಋತುವಿನಲ್ಲಿ DCC ಬ್ಯಾಂಕ್ಗಳಿಗೆ ಕೊಡುವಂಥದ್ದು ಅಭ್ಯಾಸ. DCC ಬ್ಯಾಂಕ್ಗಳೆಲ್ಲ ಪ್ರೆಸಿಡೆಂಟ್ನು ಕರೆದಿದ್ವಿ, ಆದರೆ ನಮ್ಮ ಮಡಿಕೇರಿ ಬ್ಯಾಂಕ್ ಅವರು ಬರಲಿಲ್ಲ. ರಾಜ್ಯದ ಎಲ್ಲ DCC ಬ್ಯಾಂಕ್ ಅವರು ಬಂದಿದ್ರು. ಮಡಿಕೇರಿ DCC ಬ್ಯಾಂಕ್ ಅವರಿಗೆ ಸತತ ಪ್ರಯತ್ನ ಮಾಡೋದನ್ನು ತಗೊಳ್ಳಿ, ಹಿಂದೆ ನೀವೇ ಕೊಡ್ತಾ ಇದ್ದಿದ್ದು, ನಿಮ್ಮ ಕಮಿಷನ್ ಏನಿದೆ ಕೊಡ್ತೀವಿ ಅಂತ. ಬಟ್ ಅವರು ಕಂಪ್ಲೀಟ್ಲಿ ಔಟ್ ರೈಟ್ ಆಗಿ ರಿಜೆಕ್ಟ್ ಮಾಡೋದು. ಅಲ್ಲಿಂದ ಈವರೆಗೂ ಸತತ ಪ್ರಯತ್ನ ಮಾಡಿದ್ವಿ. ಸ್ಟೇಟ್ ಪ್ರೆಸಿಡೆಂಟ್ ಜೊತೆ ಎಲ್ಲ ಹೇಳಿಸಿದೆ, ಅವ್ರು ಆಗೋದಿಲ್ಲ ಅಂತ. ಹಾಗಾಗಿ ಇವಾಗ ಸದಸ್ಯತ್ವ ಫಾರ್ಮ್ಗಳನ್ನ ನಮ್ಮ ಒಕ್ಕಲಿಗರ ಸೌಹಾರ್ದ ಸೊಸೈಟಿಗೆ ಸೋಮವಾರಪೇಟೆ ತಾಲೂಕು 1000 ಫಾರ್ಮ್ಗಳನ್ನು ಕೊಟ್ಟಿದ್ದೀನಿ. ಹಾಗೆ ಕುಶಾಲನಗರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಕೊಟ್ಟಿದ್ದೀನಿ 1000 ಫಾರ್ಮ್ಗಳು. ಸೊ ಯಾರು ಸಾರ್ವಜನಿಕರು ಯಾರಾದರೂ ನೋಂದಣಿ ಬಯಸಿದವರು ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಒಕ್ಕಲಿಗರಾದವರು ಮಾತ್ರ ಇಲ್ಲಿ ನಮ್ಮ ಒಕ್ಕಲಿಗ ಸೌಹಾರ್ದ ಸೊಸೈಟಿನ ಕಾಂಟ್ಯಾಕ್ಟ್ ಮಾಡಿ ಅವರು ನೋಂದಣಿ ಫಾರ್ಮನ್ನು ತಗೋಬೇಕು. ಒಂದು ಫಾರ್ಮಿಗೆ 1650 ರೂಪಾಯಿ ಆ ಹಣವನ್ನು ಅಲ್ಲಿ ಸಂದಾಯ ಮಾಡಿ ಫಾರ್ಮ್ಗಳನ್ನ ತಗೊಂಡೋಗಿ SSLC ಮಾರ್ಕ್ಸ್ ಕಾರ್ಡ್ ಜೊತೆಗೆ ಜಾತಿ ಪ್ರಮಾಣ ಪತ್ರನೂ ಇದ್ದರೆ ಆಗುತ್ತೆ. ಇಲ್ಲಾಂದರೆ SSLC ಮಾರ್ಕ್ಸ್ ಕಾರ್ಡ್ ಜೊತೆ ಫಾರ್ಮ್ ಜೊತೆಗೆ ಕೊಟ್ಟು ಅದ್ರ ಜೊತೆಗೆ 1650 ರೂಪಾಯಿ ಕೊಟ್ಟರೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಹಣದ ಆ ಚೆಕ್ಗಳ ವ್ಯವಸ್ಥೆ ಮಾಡ್ತೀನಿ ಅಂತ ಈ ಮೂಲಕ ಎಲ್ರಿಗೂ ಸಾರ್ವಜನಿಕ ಅಂದರೆ ತಾಲೂಕು ಸಂಘಗಳಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಅದ ಬಿಟ್ಟು ಇನ್ನೊಂದು ಕ್ವಶನ್ ಅಂತ ಹೇಳಿದ್ರೆ, ನಾನಿಲ್ಲಿ ಹಾಸ್ಟೆಲ್ಗೆ ಮಂಜೂರು ಮಾಡಿದ್ದೀವಿ. 10 ಕೋಟಿ ಏನೋ ಸ್ಯಾಂಕ್ಷನ್ ಆಗಿತ್ತು. ಅದರಲ್ಲಿ ಸ್ವಲ್ಪ ಇವಾಗ ನಾವು ಇಲ್ಲಿ ಸೈಟ್ ಪರ್ಚೇಸ್ ಮಾಡಿದ್ವಿ. ಸೈಟ್ ಪರ್ಚೇಸ್ ಮಾಡಿ ಗುದ್ಲಿ ಪೂಜೆನೂ ಮಾಡಿದ್ವಿ ಬಿಲ್ಡಿಂಗ್ ಕಟ್ಟಲಿಕ್ಕೆ. ಅದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಮಿಟಿ ಚೇಂಜ್ ಆಯಿತು, ಹಾಗೆ ಸ್ವಲ್ಪ ಡಿಲೇ ಆಯಿತು. ಟೆಂಡರು ಕರೆದಿದ್ರು, ಟೆಂಡರ್ ಓಪನ್ ಮಾಡಿದೆ ನಾನು ನಮ್ಮ ಕಮಿಟಿ. ಇವಾಗ ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡೋದು ತಡ ಆಯಿತು. ಹಾಗಾಗಿ ಬೇರೆ ಕಮಿಟಿ ಬಂದು ಇವಾಗ ಮರು ಟೆಂಡರ್ ಕರಿಬೇಕು ಅಂತಿದ್ದಾರೆ. ಆ ಮರು ಟೆಂಡರ್ ಕರಿಬೇಕಾದ್ರೆ ಇಲ್ಲಿನ ಕಾಣದ ಕೈಗಳು ಅಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಿಗೆ ಮತ್ತು ಇನ್ನೊಬ್ಬರು ನಿರ್ದೇಶಕರು ಅದರ ಜಾಯಿಂಟ್ ಸೆಕ್ರೆಟರಿಗೆ ಇಲ್ಲಿಂದ ಯಾರೋ ಫೋನ್ ಮಾಡಿದಾರಂತೆ, ನೀವು ಅಲ್ಲಿ
ಹಾಸ್ಟೆಲ್ ಕಟ್ಟಬೇಡಿ, ಜಾಗ ಕಿರಿದಾಯಿತು, ಆ ಜಾಗಕ್ಕೆ ಏನಾದರೂ ನಾನು ವ್ಯವಸ್ಥೆ ಮಾಡ್ತೀನಿ, ನೀವು ಅಲ್ಲಿ ಕಟ್ಟಬೇಡಿ ಅಂತ ಹೇಳಿ ಇಲ್ಲಿಂದ ಶಿಫಾರಸು ಮಾಡಿದ್ದಾರಂತೆ. ಕೆಲವೇ ದಿನಗಳು ಮಾತ್ರ ಆಯಿತು, ಒಂದು ತಿಂಗಳು ಅಥವಾ 2 ತಿಂಗಳೊಳಗೆ ಅದನ್ನ ಸ್ಟಾಪ್ ಮಾಡ್ತೀವಿ. ಇನ್ನು ಇಲ್ಲಿ ಫಾರ್ಮ್ ಮುಗಿದೋದ್ರೆ ಇನ್ನೂ ಒಂದು ಸೆಟ್ ತಂದುಕೊಡುವ ಆಲೋಚನೆ ಇದೆ, ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರು ಕೊಟ್ಟರೆ ಆ ಫಾರ್ಮ್ಗಳನ್ನ ಇಲ್ಲಿ ತಂದು ಕೊಡ್ತೀನಿ. ಮತ್ತು ಮಡಿಕೇರಿಯವರು ಸ್ವಲ್ಪ ಕೇಳಿದ್ದಾರೆ, ಅವರಿಗೂ ಕೊಡಬೇಕು. ಇದಾದ ಮೇಲೆ ಇಲ್ಲಿ SLC ಮತ್ತು PUC ಯಾವ್ಯಾವ ವಿದ್ಯಾರ್ಥಿಗಳು 95% ಮೇಲೆ ತೆಗೆದಿದ್ದಾರೆ ಮಾರ್ಕ್ಸನ್ನು, ಆ ಅಕಾಡೆಮಿಕ್ ಇಯರಲ್ಲಿ 95ಗಿಂತ ಅಧಿಕವಾಗಿ ಯಾರು ತೆಗೆದಿದ್ದಾರೆ ಅವರೆಲ್ಲ ಅವರ ಮಾರ್ಕ್ಸ್ ಕಾರ್ಡ್ನೊಂದಿಗೆ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಅದವಾಗಿ 5,000 ರೂಪಾಯಿ ಮತ್ತು ಇದನ್ನು ಏನು ಒಂದು ಸರ್ಟಿಫಿಕೇಟ್ಗೆಲ್ಲ ಕೊಡ್ತೀವಿ. ಅದನ್ನ ಅಪ್ಲಿಕೇಶನ್ ಬಂದಾದಮೇಲೆ ನಾನು ಎಲ್ಲಿ ಅದನ್ನ ಈ ಸಾರಿ ಆಯೋಜಿಸಬೇಕು ಅಂತ ಯೋಚನೆ ಮಾಡಿ ಕಳೆದ ಸಾರಿ ಇಲ್ಲಿ ನಮ್ಮ ಒಕ್ಕಲಿಗರ ಸಂಘದಲ್ಲಿ ಮಾಡಿದ್ವಿ. ಈ ಸಾರಿ ಮಡಿಕೇರಿಯಲ್ಲೋ ಕುಶಾಲನಗರದಲ್ಲೋ ಮಾಡಬೇಕು ಅಂತ ಇದ್ದೀನಿ. ಇದು 2ನೇದು. 3ನೇದು ಕೆಂಪೇಗೌಡ ಜಯಂತಿಯನ್ನು ಆಚರಿಸಿದವರು ಅವರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನೊಂದಿಗೆ ಲೆಟ್ರ್ಗಳನ್ನ ಕೊಡಬೇಕು. ಅವ್ರದ್ದು ಏನು ಕೆಂಪೇಗೌಡ ದಿನಾಚರಣೆಯ ಖರ್ಚು ವೆಚ್ಚಗಳೇನಿದೆ ಅದಕ್ಕೋಸ್ಕರ ಸ್ವಲ್ಪ ರಾಜ್ಯ ಒಕ್ಕಲಿಗರ ಸಂಘದಿಂದ ಲಾಸ್ಟ್ ಟೈಮ್ ಕೊಡಿಸಿದ್ವಿ, ಒಂದು 1 ಲಕ್ಷ ರೂಪಾಯಿ ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ, ಮತ್ತು ಎಲ್ಲ ತಾಲೂಕು ಒಕ್ಕಲಿಗರ ರಿಜಿಸ್ಟರ್ಡ್ ತಾಲೂಕು ಒಕ್ಕಲಿಗರ ಸಂಘಕ್ಕೆ 25,000 ಕೊಡಿಸಿದ್ವಿ. ಈ ಸಾರಿ ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ 50,000 ಕೊಡೋದಂತ ಡಿಸೈಡ್ ಆಗಿದೆ. ರಾಜ್ಯ ಒಕ್ಕಲಿಗರ ತಾಲೂಕುಗಳಿಗೆ ರಿಜಿಸ್ಟರ್ಡ್ ತಾಲೂಕು ವೈಸ್ 25,000 ಕೊಡೋದಂತಿದೆ. ಅಂಥವರು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟೊಂದಿಗೆ ಅವ್ರ ಲೆಟ್ರ್ ಕೊಟ್ಟರೆ ನಾನು ಅದನ್ನು ಮೂವ್ ಮಾಡುವ ಒಂದು ಯೋಚನೆ ಇದೆ. ಈಗ ಜರೂರಾಗಿ ಅದು ಬೇಕಾಗುತ್ತೆ ಅಂತ ಯಾರಾದರೂ ಇದ್ರೆ, ಈಗ 25 ವರ್ಷಗಳಿಂದ ಯಾರು ಡೈರೆಕ್ಟರ್ ಆದವರು ಈ ಕೆಲಸ ಮಾಡಿರಲಿಲ್ಲ, ಇವತ್ತು ಆಗುವ ಕೆಲಸಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ. ಇದು ಇಷ್ಟೊತ್ತಿಗೆ ಈಗಾಗಲೇ ಬಿಲ್ಡಿಂಗ್ ಕಟ್ಟಿ ಒಂದು ಫ್ಲೋರ್ ಬರಬೇಕಿತ್ತು, ಅವರ ಈ ಅಡಚಣೆಯಿಂದ ಬಿಲ್ಡಿಂಗ್ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ಆ ಥರ ಯಾರು ಇದ್ರೆ ಅದನ್ನ ಅಡ್ಡಿ ಬರಬಾರ್ದು. ಮುಂದಿನ ದಿನಗಳಲ್ಲಿ ನಾನು ಕುಶಾಲನಗರದಲ್ಲಿ ಮಾಡಬೇಕು ಅಂತಿದ್ದೀನಿ, ಮಡಿಕೇರಿಯಲ್ಲಿ ಒಂದು ಮಾಡಬೇಕು ಅಂತಿದ್ದೀನಿ. ಬಟ್ ಸೋಮವಾರಪೇಟೆ ಇಷ್ಟೊತ್ತಿಗೆ ಮುಕ್ಕಾಲು ಭಾಗ ಕೆಲಸ ಮುಗಿದವರು ಅವರು ಅಧ್ಯಕ್ಷರನ್ನ ಕೇಳಿದಾಗ ಅಥವಾ ಜಾಯಿಂಟ್ ಸೆಕ್ರೆಟರಿ ಕೇಳಿದಾಗ ನಿಮ್ಮೂರಿನ ಜನರೇ ಇದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ, ಹಾಗಾಗಿ ಇದು ತ್ವರಿತಗತಿಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಇನ್ನು ಈಗ ನಮ್ಮಲ್ಲಿಂದ 2 ಜನ ಕಾಂಟ್ರಾಕ್ಟರ್ ಅಪ್ಲೈ ಮಾಡಿ ಅದು ಟೆಂಡರ್ ಓಪನ್ ಆಗಿ ಒಬ್ಬರಿಗೆ ಫೈನಲೈಸ್ ಆಗಿತ್ತು. ಈಗ ಮತ್ತೆ ಮರು ಟೆಂಡರ್ ಕರೀಬೇಕು ಅಂತಿದ್ದಾರೆ. ಇಂಥ ಒಂದು ಕೆಟ್ಟ ಯೋಚನೆಗಳನ್ನು ಮಾಡದೆ ನಮ್ಮ ತಾಲೂಕು ಅಭಿವೃದ್ಧಿಗೆ ಅಥವಾ ಗೌಡ ಜನಾಂಗದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ನಿರಂತರವಾಗಿ ಅಧ್ಯಯನಶೀಲತೆಯನ್ನು ಮೈಗೂಡಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಸಲಹೆ ನೀಡಿದರು. ಸಮೀಪದ ತೊರೆನೂರು ಸರ್ಕಾರಿ ಪ್ರೌಢಶಾಲೆ ಮತ್ತು ಮೊದಲಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದ ಮಕ್ಕಳಿಗೆ ಉಚಿತ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಅವರು ಮಾತನಾಡಿದರು. ಪ್ರತಿಯೊಬ್ಬರು ಕೂಡ ಶಿಕ್ಷಣವಂತರಾಗಬೇಕು, ಶಿಕ್ಷಣದಿಂದ ಮಾತ್ರ ಮುಂದಿನ ಭವಿಷ್ಯ ಉತ್ತಮಪಡಿಸಿಕೊಳ್ಳಲು ಸಾಧ್ಯ ಎಂದರು. ಕಳೆದ ಸುಮಾರು 24 ವರ್ಷಗಳಿಂದ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಲೇಖನ ಸಾಮಗ್ರಿ ಹಾಗೂ ಸಮವಸ್ತ್ರ ವಿತರಣೆ ಮಾಡುತ್ತಾ ಬಂದಿದ್ದೇನೆ. ಬಡ ಮಕ್ಕಳ ಶೈಕ್ಷಣಿಕ ಏಳಿಗೆಗಾಗಿ ಶ್ರಮಿಸುತ್ತಿದ್ದೇನೆ. ಇದರಲ್ಲಿ ಯಾವುದೇ ಫಲಾಪೇಕ್ಷೆಯ ನಿರೀಕ್ಷೆ ಮಾಡದೆ ಸಮಾಜ ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯ ಮಾಡಲಾಗುತ್ತಿದೆ. ಆರೋಗ್ಯವಂತ ಸಮಾಜ ಕಟ್ಟಬೇಕಾದರೆ ಅದು ಶಿಕ್ಷಕ ವರ್ಗದಿಂದ ಮಾತ್ರ ಸಾಧ್ಯ. ಮಕ್ಕಳು ಗುರು ಹಿರಿಯರಿಗೆ ಹಾಗೂ ಪೋಷಕರಿಗೆ ಗೌರವ ನೀಡುವ ಮೂಲಕ ಅವರ ಆಶೀರ್ವಾದ ಪಡೆಯಬೇಕು ಎಂದರು. ವಿದ್ಯಾರ್ಥಿಗಳು ನಿರ್ದಿಷ್ಟ ಗುರಿ, ಏಕಾಗ್ರತೆ ಹಾಗೂ ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ. ಯಾವುದೇ ಕಾರಣಕ್ಕೂ ಹಿಂಜರಿಕೆಯ ಮನೋಭಾವ ಹೊಂದಬೇಡಿ ಎಂದು ಕಿವಿಮಾತು ಹೇಳಿದರು. ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧಿ, ಅಬ್ದುಲ್ ಕಲಾಂ ಸೇರಿದಂತೆ ಮಹಾನ್ ನಾಯಕರ ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡುವ ಮೂಲಕ ಅವರ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು.
ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ಒಳ್ಳೆಯ ಸುದಿನ. ಇವತ್ತು ಶ್ರೀಯುತ ರವೀಂದ್ರ ಸರ್ ಅವರು ನಮ್ಮ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರು ಆಗಿರುವ ಇವರು ನಮ್ಮ ಶ್ರೀಯುತರು ಅನೇಕ ಶಾಲೆಗಳಿಗೆ ಬುಕ್ಕನ್ನು ದಾನ ಮಾಡುವಂಥ ಒಂದು ಎಲ್ಲ ಕಡೆಗೂ ಈ ಪುಸ್ತಕಗಳನ್ನ ಹಂಚ್ತಾ ಇದ್ದಾರೆ. ಈ ಒಂದು ಅವರ ಸೇವೆ ಅಮೂಲ್ಯವಾದುದು. ನಮ್ಮ ಶಾಲೆಗೂ ಈ ದಿನ ಒಂದು ಸುದಿನ. ಈ ದಿನ ನಮಗೆ ಕೊಡಲಿಕ್ಕೆ ಬರ್ತೀವಿ ಅಂತೇಳಿ ಅವರು ಸ್ವ ಇಚ್ಛೆಯಿಂದ ಒಪ್ಪಿಕೊಂಡು ನಮ್ಮ ಶಾಲೆಗೆ ಬಂದಿದ್ದಾರೆ. ಇವರಿಗೆ ನಾನು ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಕ್ಲಾಪ್ಸ್ ನೋಡಿ. ಮೊದಲು ಫಸ್ಟ್ ಕೊಡ್ತಾ ಇರ್ಬೇಕಾದ್ರೆ 200, 300, 400, 600 ಮಕ್ಕಳೆಲ್ಲ ಇರೋರು. ನೆಲ್ಲಿಗುಂದಿಕೆರೆಗೆ ಒಂದ್ಸರಿ ಹೋಗಿದ್ದೆ, 500, 600 ಮಕ್ಕಳೇನೋ ಇತ್ತು. ಸೊ ಆವಾಗ ಅವಾಗಲೂ ಇಷ್ಟೇ ಸಂಖ್ಯೆದು ಒಂದು 50-60 ಸಾವಿರ ಬುಕ್ಕು ತರ್ತಾ ಇದ್ದೆ. ಇವಾಗಲೂ ಅಷ್ಟೇ ತರ್ತೀವಿ. ಆದರೆ ಸ್ಕೂಲ್ಗಳ ಸಂಖ್ಯೆ ಮೊನ್ನೆ ಕಾಂಡನ್ ಕೊಲ್ಲಿಗೆ ಅದೆಷ್ಟು 14 ಮಕ್ಕಳು. ಇನ್ನೊಂದು ಸ್ಕೂಲ್ದು ಯಾವುದೋ ಬಂದಿದೆ 7 ಮಕ್ಕಳು. ಸೊ ಹಾಗಾಗಿ ಸ್ಕೂಲ್ಗಳಿಗೆ ನಾನು ಹೋಗಲೇಬೇಕು. ಯಾಕಂದ್ರೆ ನನಗೆ ಸ್ಯಾಟರ್ಡೆ ಸಂಡೇ ಅಂತ ಹೇಳಿದ್ರೆ 2 ನಿಮಿಷ ಟೈಮ್ ಇರೋಲ್ಲ. ಬೆಳಿಗ್ಗೆ ನೋಡಿ ಇವತ್ತು ಅಂದರೆ ನಾನು ಬರೋದೇ, ನಾವು ಊಟಕ್ಕೋಸ್ಕರ ಬದುಕೋಕೆ ದುಡಿತಬೇಕು. ದುಡ್ಡಿಲ್ಲದಿದ್ದರೆ ಇವತ್ತು ಸೊಸೈಟಿ ಬೆಲೆ ಕೊಡೋದು. ಸೊ ಹಾಗಾಗಿ ಬೆಳಿಗ್ಗೆ ನನ್ನ ದಿನಚರಿ ಸ್ಟಾರ್ಟ್ ಆಗೋದು 4 ಗಂಟೆಗೆ. ಇವತ್ತು 7 ಗಂಟೆಗೆ ಬಾಗಿನ ಬಿಡಕ್ಕೆ ಹೋಗ್ಬೇಕಿತ್ತು. 7 ಗಂಟೆ ಮೊದಲು ಎದ್ದು ತೋಟಕ್ಕೆ ಹೋಗಿ, ತೋಟದಿಂದ ಛತ್ರಿ ಸಿಕ್ಕಲಿಲ್ಲ, ತೋಟದೊಳಗೆ ಹೋಗಿ ನೆನ್ಕೊಂಡೆ ಬಂದು 7 ಗಂಟೆ ಹೊತ್ತಿಗೆ ಹೋಗಿ 2 ಕೆರೆಗೆ ಬಾಗಿನ ಬಿಟ್ಟು ಒಂದು ಪ್ರೆಸ್ ಮೀಟ್ ಮಾಡಿ, ಈಗ 3 ಸ್ಕೂಲಿಗೆ ಬುಕ್ ಕೊಟ್ಟು, ಇದು 4ನೇ ಸ್ಕೂಲು, ಇನ್ನೊಂದು 5ನೇ ಸ್ಕೂಲ್ ಇದೆ. ಆಮೇಲೆ ಒಂದು ನಿಮಗಿಂತ ದಡ್ಡ ನಾನು, ಇಂಗ್ಲೀಷೆಲ್ಲ ಬರ್ತಿರ್ಲಿಲ್ಲ, ನಾವು ದನ ಕಾಯ್ತಿದ್ದದ್ದು. ಈಗ ನಿಮ್ಗೇನು ಅಂದರೆ ಅರ್ಥ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಬೇರೆ ಸ್ಕೂಲಲ್ಲೆಲ್ಲ ಚೆನ್ನಾಗಿ ಓದಿ ಮಕ್ಕಳೇ IAS ಆಗಬೇಕು, LPS ಆಗಬೇಕು, ಈ ಥರ ಆಗಬೇಕು, ಹಿಂಗೆ ಓದಬೇಕು, ಇಂಥವ್ರು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ SLC ನೀವು SLC ಅವರು ಮನದಟ್ಟಾಗಿ ಕೇಳ್ಕೋಬೇಕು. ಮೊಬೈಲಿಗೆ ಮಾರು ಹೋಗಬೇಡಿ. ಬೇರೆ ವ್ಯವಹಾರಗಳಿಗೆ, ಬೇರೆ ಚಟುವಟಿಕೆಗಳಿಗೆ ನಿಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ ಡೈವರ್ಟ್ ಮಾಡಬೇಡಿ. ಟೀಚಿಂಗಿಂದನೇ ನಾನು ಮೇಲೆ ಹೋಗಿರೋದು. ಇಲ್ಲ ಅಂತ ಹೇಳಿದ್ರೆ ಹೋಗೋಕ್ಕಾಗ್ತಿರ್ಲಿಲ್ಲ. ನೀವು ತಪ್ಪು ತಿಳ್ಕೊಬೇಡಿ. ಯಾರು ಮಕ್ಕಳು ಬಡವರು ಇರ್ಬೋದು, ಮೋಸ್ಟ್ಲಿ ಎಲ್ಲ. ನಾನು ನಿಮಗಿಂತ ಬಡವ ಆಗಿದ್ದೆ. ತುಂಬ ದನ ಕಾಯ್ತಿದ್ದಂಥ ಸ್ಟೇಜಲ್ಲಿ ಹೋಗಿದ್ದು ನಾನು. ಬ್ಯಾಂಗ್ಳೂರಿಗೆ ಹೋಗಬೇಕಾದ್ರೆ 145 ರೂಪಾಯಿ ತಗೊಂಡು ಹೋಗಿದ್ದೆ ನಾನು. ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಕನ್ನಡದಲ್ಲಿ ಇಂಗ್ಲೀಷ್ನ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಸಾಂತಳ್ಳಿದೊಂದು ಇಂಗ್ಲೀಷ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ಯಾಕೆಂದರೆ ಮಕ್ಕಳುಗಳು ಫೇಲ್ ಆಗಬಾರ್ದು, ಕ್ಯಾಂಪಸ್ ಸೆಲೆಕ್ಷನ್ ಫೇಲ್ ಆಗಬಾರ್ದು, ಇಂಟರ್ವ್ಯೂಲ್ಲಿ ಫೇಲ್ ಆಗಬಾರ್ದು. ಅದು ಬೇರೆ ಅದನ್ನ ಈಗ ಇರ್ಬೋದು. ಹಾಗಾಗಿ ನೀವು SLCಯಲ್ಲಿದ್ದೀರಿ. ನಿಮ್ಮ ಒಳ್ಳೆ ಮಹತ್ತರವಾದ ಘಟ್ಟ. ಎಲ್ಲ ಸ್ಕೂಲಲ್ಲಿ ಟೀಚರ್ಸ್ಗಳೇನಿದ್ರೆ ಎಲ್ಲ ನುರಿತವರು. ಇಂಥ ಸ್ಕೂಲ್ಗಳು ಅಂದರೆ ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿರುವಂಥ ಅಧ್ಯಾಪಕರುಗಳು ನುರಿತವರು. ಅವರಲ್ಲಿ ಇರೋದೆಲ್ಲನೂ ನಿಮಗೆ ದಾನ ಮಾಡಿಕೊಡ್ತಾರೆ, ದಾರ ಎರೆದು ಕೊಡ್ತಾರೆ. ಏನು ನಿಮಗೆ ಟೀಚ್ ಮಾಡ್ತಾರೆ, ಬೋಧನೆ ಮಾಡ್ತಾರೆ, ಅದು ಎಲ್ಲನೂ ನೀವು ಸ್ವೀಕರಿಸಿ. ಬೈಬೋದು ಒಂದೊಂದು ಸಾರಿ. ಅದು ಬೈಯೋದು ಒಳ್ಳೆಯದಕ್ಕೆ. ನಿಮ್ಮನ್ನು ತುಂಬ ಹೊಗಳ್ತಾರಲ್ಲ, ಅವ್ರನ್ನ ಜಾಸ್ತಿ ಹಚ್ಕೋಬೇಡಿ. ನಿಮ್ಮನ್ನ ಯಾರು ಬೈತಾರೆ ಒಳ್ಳೆಯದಕ್ಕೋಸ್ಕರ ಅವ್ರನ್ನ ಫಾಲೋ ಮಾಡಿ. ಅದಕ್ಕೆ ಫಾಲೋ ದಿ ಮಾಸ್ಟರ್ ಅಂತ ಹೇಳೋದು. ನಿಮ್ಮ ಗುರು ಹಿರಿಯರನ್ನ ಫಾಲೋ ಮಾಡಿ, ನಿಮ್ಮ ತಂದೆ ತಾಯಿಗಳನ್ನ ಫಾಲೋ ಮಾಡಿ, ನಿಮ್ಮ ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯನ್ನು ಫಾಲೋ ಮಾಡಿ. ಜೈಲಿಗೆ ಹೋದವ್ರನ್ನ ಫಾಲೋ ಮಾಡಿ ಅಂತೆಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಫಿಲ್ಮ್ ಆ್ಯಕ್ಟರ್ಸ್ಗೆ ನೀವು ಫಾಲೋ ಹೀರೋಗಳು ಅಂತಿಲ್ಲ. ಅವ್ರು ಹೀರೋಗಳಲ್ಲ, ಝೀರೋಗಳು ಅವರು. ಯಾಕೆಂತ ಹೇಳಿದ್ರೆ ಯಾರ್ದೋ ಹೆಸರಿಂದ ಬರ್ತಾರೆ, ದುಡ್ಡು ಮಾಡ್ತಾರೆ, ಕುಣಿತಾರೆ, ದುಡ್ಡು ಮಾಡ್ತಾರೆ. ನಿಮ್ಮ ಹೀರೋಗಳು ಯಾರು ಅಂತ ಹೇಳಿದ್ರೆ ನಮ್ಮ ದೇಶ ಕಾಯ್ತಾ ಇರ್ತಾರೆ ಸೈನಿಕರು, ಅವರು ಹೀರೋಗಳು. ನಿಮ್ಮ ಸೊಸೈಟಿಲಿ ಯಾರು ನಿಮ್ಮ ತಂದೆ ತಾಯಿ ಹೀರೋಗಳು, ನಿಮ್ಮ ಗುರುಗಳು ಹೀರೋಗಳು. ನಿಮಗೆ ಬೇರೆ ಸ್ಕ್ರೀನ್ ಮೇಲೆ ಕುಣಿತಾರಲ್ಲ ಅವ್ರ ಹೀರೋಗಳಲ್ಲ.
ಹಾಗಾಗಿ ಒಳ್ಳೆಯವ್ರನ್ನ ನೀವು ನಿಮ್ಮ ಆದರ್ಶ ಅಂತ ಹೇಳಿದ್ರೆ ಸತತ ಪ್ರಯತ್ನ, ಡೆಡಿಕೇಶನಿಂದ ಬರೇ ವಿದ್ಯಾಭ್ಯಾಸದ ಕಡೆಗೆ ಅವ್ರು ಗಮನ ಹರಿಸ್ಬೇಕು. ಬೇರೆದೆಲ್ಲ ಆಯ್ತು, ಈಗ ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದಿದೆ, ಬೇರೆ ಬೇರೆ ಇಲ್ಲ ಸಲ್ಲದ ಆರೋಪಗಳು, ಆಶ್ವಾಸನೆಗಳೆಲ್ಲ ಪೊಲಿಟಿಷಿಯನ್ಸ್ ಕೊಡ್ತಾರೆ. ಅದೆಲ್ಲದಕ್ಕೂ ಹೊರಗಿನ ಪ್ರಪಂಚಕ್ಕೆ ಕಿವಿಗೊಡದೆ ಒಂದೇ ಒಂದು ಗುರುಗಳೇನು ಹೇಳ್ತಾರೆ ಆ ಪಾಠಗಳನ್ನ ದಿನನಿತ್ಯ ಅಭ್ಯಾಸ ಮಾಡಿ ನಿಮ್ಮ ಮುಂದಿನ ಗುರಿಯನ್ನು ತಲುಪೋದೊಂದೇ ನಿಮ್ಮ ಉದ್ದೇಶ ಆಗಿರಬೇಕು, ನಿಮ್ಮ ಸದೃಢ ದೇಹ ಆಗಿರಬೇಕು. ಹಾಗಾಗಿ ಒಂದೇ ಆಲೋಚನೆ, ಒಂದೇ ಡೆಡಿಕೇಶನಿಂದ ನೀವು ಜೀವನದ ಅತ್ಯುತ್ತಮ ಮಟ್ಟವನ್ನು ತಲುಪಬೇಕು. ವಿದ್ಯಾರ್ಥಿ ದಶೆಯಲ್ಲಿ ನಿಮ್ಮ ಆಲೋಚನೆಗಳು ಕವಲು ದಾರಿಯಲ್ಲಿ ಒಡೆದ್ರೆ ನಿಮಗೆ ಯಶಸ್ಸು ಸಿಗೋದಿಲ್ಲ. ಹಾಗಾಗಿ ಏನು ಗುರುಗಳು ಅವತ್ತಿಂದ ಹೇಳ್ತಾರೆ ಪಾಠಗಳನ್ನ ಅವತ್ತವತ್ತೇ ಮನದಟ್ಟು ಮಾಡ್ಕೊಂಡು ಮನೆಯಲ್ಲಿ ಹೋಗಿ ಎಲ್ಲ ಅದನ್ನ ಅಭ್ಯಾಸ ಮಾಡಿ, ಗುರುಗಳೆಲ್ಲ ನುರಿತವರಾಗಿರ್ತಾರೆ ಇಲ್ಲಿ. ಯಾಕಂತ ಹೇಳಿದ್ರೆ ಈ ಸ್ಕೂಲಲ್ಲಿ ಇವತ್ತಿಗೆ ಇರುವಂಥವ್ರು, ಈ ಕಾನ್ವೆಂಟ್ ಸ್ಕೂಲ್ ಬಿಟ್ಟು ಈ ಸ್ಕೂಲಲ್ಲಿರುವಂಥವ್ರು ತುಂಬ ನುರಿತಂಥ ಅಧ್ಯಾಪಕರುಗಳು. ಹಾಗಾಗಿ ಅವರ ಅನುಭವ ಎಲ್ಲ ನಿಮಗೆ ದಾರಿಯಾರಿ ಕೊಡ್ತಾರೆ. ನೀವೆಲ್ಲ ತದೇಕ ಚಿತ್ತದಿಂದ ಅಭ್ಯಾಸ ಮಾಡಿ ಮುಂದೆ ಈ ಸಮಾಜಕ್ಕೆ ಒಳ್ಳೆ ಸತ್ಪ್ರಜೆ ಆಗಬೇಕು, ಒಳ್ಳೆ ಆಫೀಸರ್ ಆಗಬೇಕು. ದೇಶದ ಇವತ್ತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ದೇಶದ ಬೆನ್ನೆಲುಬಾಗಬೇಕು. ಒಳ್ಳೆ ಸದೃಢವಾದ ಪ್ರಜೆಯಾಗಿ ನಿಮ್ಮ ನಾಡಿಗೆ, ನಿಮಗೆ ನಿಮ್ಮನ್ನು ಈ ಪ್ರಪಂಚಕ್ಕೆ ತಂದಂಥ ತಂದೆ ತಾಯಿಗಳಿಗೆ ಒಳ್ಳೆ ಆದರ್ಶ ವ್ಯಕ್ತಿಗಳಾಗಿ ಬದುಕಿ ಅಂತ ಹೇಳ್ತಾ ಇನ್ನೊಂದೆರಡು ಮಾತುಗಳನ್ನು. ಗ್ರಾಮದ ಮುಖಂಡ ನಿವೃತ್ತ ಅಧಿಕಾರಿ ರಾಜೇಗೌಡ ಮಾತನಾಡಿ, ಸಮಾಜ ಸೇವಕ ಹರಪಳ್ಳಿ ರವೀಂದ್ರ ಅವರು ಕಳೆದ ಅನೇಕ ವರ್ಷಗಳಿಂದ ಬಡ ಮಕ್ಕಳಿಗೆ ಉಚಿತ ಪುಸ್ತಕ ನೀಡುವ ಮೂಲಕ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂದಿನ ಸಮಾಜದಲ್ಲಿ ಸ್ವಾರ್ಥ ಮನೋಭಾವವನ್ನು ಹೊಂದುವ ಜನರು ಇರುವಾಗ ಇಂತಹ ವ್ಯಕ್ತಿ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಹಾಗೂ ನಿರ್ಲಕ್ಷ್ಯಕ್ಕೆ ಒಳಗಾದ ವೃದ್ಧಾಪ್ಯರಿಗಾಗಿ ನೆರವು ನೀಡುತ್ತಾ ಬಂದಿದ್ದಾರೆ. ಇದೇ ರೀತಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಭಗವಂತ ನೀಡಲಿ. ಸಮಾಜದಲ್ಲಿ ತೊಂದರೆಗೆ ಒಳಗಾದವರಿಗೆ ನೆರವು ನೀಡುವುದರ ಜೊತೆಗೆ ಸಮಾಜ ಸೇವೆ ಮಾಡಲು ಅವಕಾಶ ಮಾಡಿಕೊಡುವಂತೆ ಹಾರೈಸಿದರು. ಒಕ್ಕಲಿಗರ ಸಂಘದ ಡೈರೆಕ್ಟರು, ಕರ್ನಾಟಕ ರಾಜ್ಯ ಸರ್ಕಾರ, ಕರ್ನಾಟಕ ಒಕ್ಕಲಿಗರ ಸಂಘದ ನಿರ್ದೇಶಕರು ಮತ್ತು ಮಾರ್ಕೆಟಿಂಗ್ ಕಮಿಟಿ ಅಧ್ಯಕ್ಷರು ಸಹ ಆಗಿದ್ದಾರೆ. ಇವರು ದಾನಿಗಳು. ಈ ಒಂದು ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ದಾನ ಮಾಡುವ ಮೂಲಕ ಪ್ರಖ್ಯಾತರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಿಂದ ಇವತ್ತು ನಮ್ಮ ಮದಲಾಪುರ ಶಾಲೆಯ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ನೋಟ್ಸ್ ಬುಕ್ಗಳನ್ನು ನೀಡುವ ಮೂಲಕ ತಮ್ಮ ಒಂದು ಸೇವೆಯನ್ನು ವಿಸ್ತರಿಸಲಿಕ್ಕೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ದೇವರ ಆಯುರಾರೋಗ್ಯ ನೀಡಲಿ ಮತ್ತು ಉತ್ತಮ ಸೇವೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ದೇವರು ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ದಯಮಾಡಿ ಅವರು ಮಕ್ಕಳಿಗೆ ತಮ್ಮ ಕೈ ದಾನ ನೋಟ್ಸ್ ಪುಸ್ತಕಗಳನ್ನು ನೀಡಬೇಕು ಅಂತ ಅವರನ್ನು ನಮ್ಮೆಲ್ಲರ ಪರವಾಗಿ ಸುದ್ದಿಯಲ್ಲಿ ಅವರು ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಂಚಿಕೆ 25 ವರ್ಷಗಳಿಂದ ಮಕ್ಕಳ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಸಂಪತ್ತು ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಕೊಡುವ ಮನಸ್ಸಿದೆಲ್ಲ ಅದು ಬಹಳ ದೊಡ್ಡದು. ನಿಜವಾಗಿ ಅದು ನನಗೆ ಬಹಳ ಸಂತೋಷ ಆಗುತ್ತೆ. ಯಾಕೆಂತಂದರೆ ಬರೀ ಒಂದು ಶಾಲೆಯಲ್ಲಿ 25 ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಕಾರ್ಯ, ಆನಂತರ ಕೆರೆಗಳ ಪುನಶ್ಚೇತನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತಮ್ಮ ಸ್ವಂತ ಹಣದಿಂದ ಮಾಡ್ತಾ ಇದ್ದಾರೆ. ಆನಂತರ ಒಂದು ಶಾಲೆಯನ್ನು ದತ್ತು ಪಡ್ಕೊಂಡು ಅದಕ್ಕೆ ಪೀಠೋಪಕರಣಗಳನ್ನು ಒದಗಿಸಿದ್ದಾರೆ, ಬಸ್ ಸೌಲಭ್ಯವನ್ನು ಒದಗಿಸಿದ್ದಾರೆ. ಹೇಳಲಿಕ್ಕೆ ಹೋದರೆ ಸಮಯ ಇಲ್ಲ, ಬೇಕಾದಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ನಮ್ಮ ಶಾಲೆಗೆ ನಿಜವಾಗಿ ಅವರು ಬಂದಿರತಕ್ಕಂಥದ್ದು ಇದು ಶ್ರೀಹರ್ಷ ಇವರ ಪ್ರಯತ್ನ ಇದೆ. ಅವರು ಸತತವಾಗಿ ಸಂಪರ್ಕ, ಯಾಕೆಂತಂದ್ರೆ ಒಂದು ಕೆಲಸ ಹಿಡಿದ್ರು ಅಂತಂದ್ರೆ ಅದನ್ನ ಫಾಲೋ ಅಪ್ ಮಾಡ್ತಾ ಇರ್ತಾರೆ, ಅವ್ರನ್ನ ಬಿಡೋದಿಲ್ಲ. ಅವರ ಪ್ರಯತ್ನದ ಫಲವಾಗಿ ನಮ್ಮ ಶಾಲೆ ಮೇಲೆ ಅಭಿಮಾನ ಬಂದಿದ್ದೀರಾ ಸರ್. ಮಕ್ಕಳಿಗೆ ಇವತ್ತು ನೋಟ್ಬುಕ್ ಅನ್ನು ಕೊಡ್ತಾ ಇದ್ದಾರೆ. ಮಕ್ಕಳೇ ನೋಡಿ, ನಾವು ಯಾವಾಗ ಅವ್ರು ಕೊಟ್ಟದ್ದು ಸಾರ್ಥಕ ಆಗೋದು ಅಂತಂದ್ರೆ ಅದನ್ನ ನೀವು ಬಳಸ್ಕೊಂಡು ಆ ವಿದ್ಯೆಯನ್ನು ಪಡಿಬೇಕು. ನೀವು ಈ ಶಾಲೆಗೆ ಬಂದಿರೋದು ಏನಂತಂದ್ರೆ, ಶಾಲೆಗೆ ಈ 3 ವರ್ಷ ವ್ಯಾಸಂಗ ಮಾಡ್ತೀರಾ, SLCಯಲ್ಲಿ ಫಸ್ಟ್ ಕ್ಲಾಸ್ ಅಥವಾ ಸೆಕೆಂಡ್ ಕ್ಲಾಸ್ ಅಥವಾ ಡಿಸ್ಟಿಂಕ್ಷನ್ ಪಡೆದು ಹೋಗ್ಬೇಕು. ಆಗ ಇವರು ಕೊಟ್ಟಂತ ಕೊಡುಗೆ ಸಾರ್ಥಕ ಆಗುತ್ತೆ. ಇಲ್ಲದಿದ್ರೆ ಅದು ಅಪಾತ್ರ ದಾನ ಆಗಿಬಿಡ್ತದೆ ಮಕ್ಕಳೇ. ಅದರಿಂದಾಗಿ ಇಂಥ ದೊಡ್ಡ ಮನಸ್ಸಿನಿಂದ ನಮ್ಮ ಶಾಲೆಗೆ ತಮ್ಮ 100 ಕೆಲಸ ಕಾರ್ಯಗಳ ನಡುವೆ ಕೂಡ ನಮ್ಮ ಶಾಲೆಗೆ ಬಂದು ಇವತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಅನ್ನು ನೀಡ್ತಾ ಇರ್ತಕ್ಕಂಥ ಶ್ರೀ ಮಾನ್ಯ ರವೀಂದ್ರ ಹರಪಳ್ಳಿ ಅವರಿಗೆ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮದಲಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಂ ರೇಣುಕಾ ಅಧ್ಯಕ್ಷತೆ ವಹಿಸಿದ್ದು, ಈ ಸಂದರ್ಭ ಶಿಕ್ಷಕರಾದ ಗಾಯತ್ರಿ, ಕೆ ವೀಣಾ, ಆರಿಫಾ ಬಾನು, ಸುಂದರ್, ಮಿಥುನ್, ಮಧುಸೂದನ್,
ತೊರೆನೂರು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಸುಷ್ಮಾ, ಮುಖ್ಯ ಶಿಕ್ಷಕ ಸತ್ಯನಾರಾಯಣ, ಶಿಕ್ಷಕರಾದ ಸವಿತಾ, ಮಂಜುನಾಥ್, ದಿವ್ಯಾ, ಶೈಲಾ, ಪೋಷಕರಾದ ಮಂಜು, ಮುಖಂಡರಾದ ಎಂ ಕಾಸಿಂ. ಕೊಡಗು ಚಾನೆಲ್ ವರದಿ ಕೆಆರ್ ಗಣೇಶ್, ಕೂಡಿಗೆ. ಕುಶಾಲನಗರದಲ್ಲಿರುವ ವಿದ್ಯಾರ್ಥಿನಿಯರ ಬಿಸಿಎಂ ಹಾಸ್ಟೆಲ್ನಲ್ಲಿ ಆಹಾರ ಸಾಮಗ್ರಿಗಳು ಕಳ್ಳತನವಾಗುತ್ತಿದ್ದು, ಇಲ್ಲಿನ ಸಿಬ್ಬಂದಿಗಳಿಂದಲೇ ಈ ಕೃತ್ಯ ನಡೆದಿದೆ ಎಂದು ಸಾಮಾಜಿಕ ಹೋರಾಟಗಾರ ಬಿಡಿ ಅಣ್ಣಯ್ಯ ಆರೋಪಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಶಾಲನಗರದ ಗಂಧದ ಕೋಟೆಯಲ್ಲಿ ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿನಿಯರಿಗಾಗಿ ಬಿಸಿಎಂ ವಸತಿ ನಿಲಯವಿದ್ದು, ಇಲ್ಲಿ ಸುಮಾರು 200 ವಿದ್ಯಾರ್ಥಿಗಳಿದ್ದಾರೆ. ವಸತಿ ನಿಲಯಕ್ಕೆ ಬಂದ ಆಹಾರ ಸಾಮಗ್ರಿಗಳನ್ನು ಕಳ್ಳತನ ಮಾಡಿ ನರ್ಸಿಂಗ್ ಹಾಸ್ಟೆಲ್ ಒಂದರಲ್ಲಿ ಇಟ್ಟಿದ್ದ ಪ್ರಕರಣ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಎಂದರು. ಕಳ್ಳತನದ ಕುರಿತು ವಿದ್ಯಾರ್ಥಿನಿಯರು ನೀಡಿದ ಮಾಹಿತಿ ಆಧಾರದಲ್ಲಿ ತಾವು ಪೊಲೀಸರ ಸಹಕಾರದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದ್ದೆವು. ತಾಲೂಕು ಬಿಸಿಎಂ ಅಧಿಕಾರಿಗೆ ಕರೆ ಮಾಡಿ ಪ್ರಕರಣದ ಕುರಿತು ಮಾಹಿತಿ ನೀಡಿ ಸ್ಥಳಕ್ಕೆ ಬರುವಂತೆ ಕೋರಿಕೊಂಡರೂ ಬಾರದೆ ನಿರ್ಲಕ್ಷ್ಯ ತೋರಿದ್ದಾರೆ. ಬಿಸಿಎಂ ಇಲಾಖೆಯ ಜಿಲ್ಲಾ ಅಧಿಕಾರಿಯವರಿಗೆ ದೂರು ನೀಡಿದ ಸಂದರ್ಭದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ದೇವೆ. ಮುಂದಿನ 1 ವಾರದಲ್ಲಿ ಘಟನೆಗೆ ಕಾರಣಕರ್ತರಾದವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದ ಜಿಲ್ಲಾ ಅಧಿಕಾರಿಗಳು ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಇದ್ದಾರೆ, ಅಲ್ಲಿ 100 ಚಿಲ್ಲರೆ ವಿದ್ಯಾರ್ಥಿಗಳು, ಇಲ್ಲಿ 214 220 ವಿದ್ಯಾರ್ಥಿಗಳು ಇದ್ದಾರೆ. ಜೂನು 27ನೇ ತಾರೀಕು 26ನೇ ತಾರೀಕು ಸಂಜೆ ನಮಗೆ ವಿದ್ಯಾರ್ಥಿಗಳು ಫೋನ್ ಮಾಡಿ ಹೇಳ್ತಾರೆ, ಸರ್ ಶಕುಂತಳ ಅನ್ನುವಂಥ ವಾರ್ಡನ್ನು ಮತ್ತೆ ಹೇಮಾ ಅಂತ ಒಬ್ಬರು ಅಡಿಗೆ ಸಹಾಯಕಿದ್ದಾರೆ, ಅವರು ನಮಗೆ ತಂದಂಥ ಆಹಾರ ಪದಾರ್ಥಗಳನ್ನ ಮತ್ತೆ ಎಣ್ಣೆಗಳು 100 ಲೀಟರ್ ಎಣ್ಣೆ ಮತ್ತೆ ಸುಮಾರು 1 ಚೀಲದಷ್ಟು ಸಂಬಾರ ಪುಡಿ, 1 ಚೀಲದಷ್ಟು ಮೆಣಸಿನ ಪುಡಿ, ಮತ್ತೆ ಆಹಾರದ ಸಾಂಬಾರು ಪದಾರ್ಥಗಳು, ಮತ್ತೆ ರವೆ, ಮತ್ತೆ ಕುಕ್ಕರು, ಮತ್ತೆ ಹಲವಾರು ಪದಾರ್ಥಗಳನ್ನ ಸಾಗಿಸ್ತಾ ಇದ್ದಾರೆ ಮನೆಗೆ ಅಂತ ಹೇಳಿ. ಹಾಗಾಗಿ ನಾವು ಬೆಳಿಗ್ಗೆ 7 ಗಂಟೆಗೆ ಪೊಲೀಸರ ಸಹಾಯವನ್ನು ತಗೊಂಡು ಪೊಲೀಸರ ಜೊತೆಗೂಡಿ ನಾವು ಹಾಸ್ಟೆಲ್ಗೆ ಹೋಗ್ತೀವಿ. ಅಲ್ಲಿ ಏನಾಗಿರ್ತದೆ, ಇಲ್ಲಿ ನರ್ಸಿಂಗ್ ಹಾಸ್ಟೆಲ್, ಇಲ್ಲಿ ಬಿಸಿಎಂ ಹಾಸ್ಟೆಲ್ ಗಂಧದ ಕೋಟೆಯಿಂದ ನರ್ಸಿಂಗ್ ಹಾಸ್ಟೆಲ್ಗೆ ಅವರು ತಂದಿಟ್ಟಿರ್ತಾರೆ. ಅದರಲ್ಲಿ ಇಟ್ಟಿರ್ತಾರೆ ಟಾಯ್ಲೆಟ್ ರೂಮಲ್ಲಿ ಈ ಪದಾರ್ಥಗಳನ್ನ ಕದ್ದು ತಂದಿಟ್ಟಿರ್ತಾರೆ. ಅದೊಂದು ಫೋಟೋ ಇದೆ, ಇಲ್ಲಿ ನೋಡಿ ಎಲ್ಲ ಫೋಟೋಗಳನ್ನ ತೆಗೆದಿದ್ದೀವಿ. ಇದು ಪೊಲೀಸ್ ಮುಖಾಂತರ ಎದುರುಗಡೆ ಇದ್ದಂತ ತೆಗೆದಂತ ಫೋಟೋಗಳು. ಇಲ್ಲಿ 100 ಲೀಟರ್ ಎಣ್ಣೆ ಇದೆ ನೋಡಿ, ಇದೆಲ್ಲ ತೆಗೆದಿರುವಂಥದ್ದು. ಮತ್ತೆ ನೋಡಿ ಇಲ್ಲಿ ಟಾಯ್ಲೆಟ್ ರೂಮ್ ಅಲ್ಲಿ ಇಟ್ಟಿರುವಂಥದ್ದು, ಸಾಂಬಾರು ಚೀಲದಲ್ಲಿ ತೆಗೆದಿರುವಂಥದ್ದು. ಇದೆಲ್ಲ 27ನೇ ತಾರೀಕು ಜೂನ್ 27 ನಮಗೆ ಮಾಹಿತಿ ಬರ್ತದೆ, ಸ್ಟೂಡೆಂಟ್ಗಳು ಸಹ ಹೀಗೆ ಮಾಡ್ತಿದ್ದಾರೆ, ದಯವಿಟ್ಟು ಇದನ್ನು ತಡೆಗಟ್ಟಿ, ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ಸಿ, ನಮ್ಮ ಆಹಾರಗಳನ್ನ ಕದ್ದು ಮನೆ ತಗೊಂಡೋಗ್ತಾ ಇದ್ದಾರೆ ಶಕುಂತಳ ಅಂತೇಳಿ ವಾರ್ಡನು, ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಮಗೆ ಫೋನ್ ಕರೆ ಬರ್ತದೆ. ಈ ವಿಡಿಯೋ ಫೋಟೋಸ್ ಎಲ್ಲ ಹಾಕ್ತಾರೆ ವಿದ್ಯಾರ್ಥಿಗಳು. ಮತ್ತೆ ನಾವು ಅವ್ರಿಗೆ ಸಂಬಂಧಪಟ್ಟಂತ ತಾಲೂಕು ಬಿಸಿಎಂ ಹಾಸ್ಟೆಲ್ ಆಫೀಸರ್ಗೆ, ಸ್ವಾಮಿ ಅನ್ನೋರಿಗೆ ನಾವು ಫೋನ್ ಕರೆ ಮಾಡ್ತೀನಿ. ಅವರು ಯಾವುದೇ ಫೋನೇ ಎತ್ತೋದಿಲ್ಲ. ನಾವು ಸುಮಾರು ಒಂದು 10-15 ಕರೆ ಮಾಡ್ತೀನಿ, ಫೋನು ರಿಸೀವ್ ಮಾಡೋದಿಲ್ಲ. ಮತ್ತೆ ಕವಿತಾ BO ಆಫೀಸರ್ ಅವರಿದ್ದಾರೆ, ಡಿಸ್ಟ್ರಿಕ್ಟ್ ಆಫೀಸರ್, ಅವ್ರಿಗೂ ಸಹ ಕರೆ ಮಾಡಿ ಹೇಳ್ತೀವಿ, ಆಯ್ತು ನಾವು ಕ್ರಮ ತಗೊಳ್ತೀವಿ ಅಂತ ಹೇಳ್ತಾರೆ. ಮತ್ತೆ ಅದಾದ ನಂತರ ಪೊಲೀಸರ ಸಹಾಯದಿಂದ ಇದನ್ನೆಲ್ಲ ತೆಗೆದು ಮತ್ತೆ ಅವರಿಗೆ ಕವಿತಾ ಅವರಿಗೆ ಇದನ್ನೆಲ್ಲ ಒಪ್ಪಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಆಗ ಅವರು ದೃಢಪಡ್ತದೆ, ಅಲ್ಲಿ ಇವರು ಕದ್ದು ತಂದಿರುವಂಥದ್ದು, ಇದನ್ನ ಯಾಕೆ ತಂದೆ ಅಂತ ಕೇಳಿದಾಗ, ಇಲ್ಲ ನಾನು ಹಾಗೆ ತಂದೆ, ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಸಬೂಬನ್ನ ಶಕುಂತಳ ಅವರು ಹೇಳ್ತಾರೆ. ಅಲ್ಲಿದ್ದ ವಿದ್ಯಾರ್ಥಿಗಳು ಹೇಳ್ತಾರೆ, ಇಲ್ಲ ಸರ್ ಇದ್ದಾಗ ಪ್ರೂವ್ ಆಗುತ್ತೆ, ಪೊಲೀಸರ ಮುಂದೆ ಪ್ರೂವ್ ಆಗುತ್ತೆ, ಇವರು ಕದ್ದು ತಂದಿರೋದು ನಿಜ ಅಂತ ಹೇಳಿ ಪ್ರೂವ್ ಆಗುತ್ತೆ. ನಾವು ಅವರನ್ನ ಅಮಾನತು ಮಾಡಿ ಅಂತ ಹೇಳಿ ಕವಿತಾ. ಮಡಿಕೇರಿ ತಾಲೂಕಿನ ಹುಲಿತಾಳ ಗ್ರಾಮದಲ್ಲಿ ವಿದ್ಯುತ್ ಅವಘಡದಿಂದ ಮೃತಪಟ್ಟ ವೃದ್ಧಾವಕ ಘಟನೆ ನಡೆದಿದೆ. 32 ವರ್ಷ ಪ್ರಾಯದ ಪ್ರದೀಪ್ HP ಸಾವನ್ನಪ್ಪಿದ ಯುವ ದುರ್ದೈವಿ ವಿದ್ಯುತ್ ಕಂಬ ಏರಿ ದುರಸ್ತಿಗೆ ಯತ್ನಿಸಿದ ಸಂದರ್ಭ ದುರ್ಘಟನೆ ನಡೆದಿದೆ ಎನ್ನಲಾಗಿದೆ. ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಆಸ್ಪತ್ರೆಗೆ ತೆರಳಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿ ದುರ್ಘಟನೆಯ ಮಾಹಿತಿ ಪಡೆದರು.